Greetings to all of you in the blessed name of our Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ. Praise God for this opportunity the Lord has given to all of us to be together like this in His holy presence. ಆತನ ಒಂದು ಪರಿಶುದ್ಧವಾದಂತಹ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ರೀತಿಯಾಗಿ ಸೇರಿ ಬಂದಂತಹ ಅವಕಾಶವನ್ನು ಅದನ್ನು ಕೊಟ್ಟದಕ್ಕಾಗಿ ಅದನ್ನು ನಾಮಕ್ಕೆ ನೀವು As it is known that this is my first visit to this assembly. ನನಗೆ ತಿಳಿದಿರುವ ಹಾಗೆ ಈ ಒಂದು ಸಭೆಗೆ ಒಂದು ಮೊದಲ ಬಾರಿಗೆ ಬರುತ್ತಿದ್ದೇನೆ. I have heard about the work that's going on here. ಈಗ ನಡೆದಿರುವಂತಹ ದೇವರ ಸೇವೆ ವಿಷಯವಾಗಿ ನಾನು ಕೇಳಿದ್ದೇನೆ. And I praise God for all that the Lord is doing among you and through you. ನಿಮ್ಮಲ್ಲಿಯೂ ನಿಮ್ಮ ಮೂಲಕವಾಗಿ ದೇವರು ಮಾಡುತ್ತಿರುವಂತಹ ಎಲ್ಲ ಸೇವೆಗಳಿಗಾಗಿ ನನ್ನ ದೇವರಿಗೆ ಸ್ತೋತ್ರನಾಗಿದ್ದೇನೆ. Brother David Kandat, I know for the past many years. ಸೋದರ ಡೇವಿಡ್ ಕಂಡತ್ ಅವರನ್ನು ನಾನು ಬಹಳ 5 ವರ್ಷಗಳಿಂದ ನಾನು ಪರಿಚಯವುಳ್ಳವನಾಗಿದ್ದೇನೆ. I think I first met him when I came for meetings in Agape. ನಾನು ಅಗಪೆಯಲ್ಲಿ ಸೇವೆಗೆ ಬಂದಾಗ ಅಲ್ಲಿ ಅವರ ಮೊದಲ ಬಾರಿ ನಾನು ಭೇಟಿಯಾದನು. And I praise God for giving me this opportunity and for coming here and spend these 3 days together. ಇಲ್ಲಿ ಬಂದು ಈ 3 ದಿವಸಗಳ ಕಾಲವನ್ನು ನಿಮ್ಮೊಟ್ಟಿಗೆ ಕಳೆಯುವಂತ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಿಸುತ್ತೇನೆ. And I'm thankful to God for that and thankful to the assembly here, to the elders in this assembly for inviting me and giving this opportunity. ನನ್ನನ್ನು ಆಹ್ವಾನಿಸಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ದೇವರಿಗೂ ಸಭೆಯ ಸೇವಕರಿಗೂ ಸಭಾ ಸುವಾರ್ತಿಕರಿಗೂ ಸಭಾ ಹಿರಿಯರಿಗೂ ಸಭೆಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. And it's a joy to stand along with Mark here before you. ನಿಮ್ಮೆಲ್ಲರ ಮುಂದೆ ಮಾರ್ಕ್ ನೊಂದಿಗೆ ಒಟ್ಟಾಗಿ ನಿಲ್ಲುವುದು ಸಂತೋಷವಾದ ಒಂದು ವಿಷಯ. He was my student in Stewart Bible College. ಸ್ಟೀವನ್ಸ್ ಬೈಬಲ್ ಕಾಲೇಜಿನಲ್ಲಿ ಮಾರ್ಕ್ ಅವರು ನನ್ನ ವಿದ್ಯಾರ್ಥಿಯಾಗಿದ್ದರು. Since then he keeps in touch once in a while. ಆಗಾಗ ಅವರು ನನ್ನೊಂದಿಗೆ ಮಾತನಾಡುವರಾಗಿದ್ದಾರೆ. And I thank God for the progress the Lord is giving to him also. ಮಾರ್ಕ್ ಕೂಡ ದೇವರು ತನ್ನ ಸೇವೆಯಲ್ಲಿ ಕೊಡುತ್ತಿರುವಂತಹ ಪ್ರಗತಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. I understand that the assembly has commended him for the work recently. ಇತ್ತೀಚಿನ ದಿವಸಗಳಲ್ಲಿ ದೇವರು ಅವರನ್ನು ಕರ್ತನ ಸೇವೆಗೆ ಸಮರ್ಪಿಸಿದ್ದಾರೆ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. And the Lord prosper him for his glory. ದೇವರು ತನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸಲಿ. The topic that we have chosen for this 3 days meeting is, as you know, the assembly edification, the spiritual gifts. ನಾವು ಈ 3 ದಿವಸಗಳ ಕಾಲ ನಾವು ಚರ್ಚೆ ಮಾಡಲಿಕ್ಕಿರುವಂತಹ ಅಥವಾ ಕಲಿಯಲಿಕ್ಕಿರುವಂತಹ ಒಂದು ವಿಷಯ ನಿಮಗೆ ತಿಳಿದಿರುವ ಹಾಗೆ ಸಭೆಯ ಆತ್ಮಿಕ ಅಭಿವೃದ್ಧಿ ಮತ್ತು ಅದರ ಪವಿತ್ರಾತ್ಮನ ವರಗಳು. It's my prayer that whatever we consider in connection with that topic would give us an interest for increasing in the Lord in the coming days. ನನಗೆ ಈ ಒಂದು ವಿಷಯದಲ್ಲಿ ನಾವು ಕಲಿಯುವಂತಹ ಈ ಎಲ್ಲಾ ಸಂಗತಿಗಳು ಕೂಡ ಕರ್ತನನ್ನ ಬೆಳೆಯುವುದರಲ್ಲಿ ನಮಗೆ ಆಸಕ್ತಿಯನ್ನು ಉಂಟು ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. The session today will be just introductory. ಈ ದಿವಸದ ಒಂದು ಪ್ರಸ್ತಾಪವು ಆ ವಿಷಯದ ಕುರಿತಾದ ಪರಿಚಯವಾಗಿರುತ್ತದೆ. God willing, tomorrow we will see the provisions for growth. ನಾಳೆ ದಿವಸ ಕರ್ತನ ಚಿತ್ತವಾಗುವುದಾದರೆ ನಮ್ಮ ಅಭಿವೃದ್ಧಿಗೆ ಸಹಾಯಕವಾಗುವಂತಹ ಒದಗಿಸುವಿಕೆಗಳನ್ನು ನಾವು ನೋಡುವರಾಗಿರೋಣ. Especially we will be seeing certain truths in connection with spiritual gifts. ಆತ್ಮಿಕ ವರಗಳ ವಿಷಯವಾಗಿ ಪವಿತ್ರಾತ್ಮನ ವರಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸತ್ಯಗಳನ್ನು ನಾವು ನಾಳೆ ದಿವಸ ನೋಡೋಣ. We will also see the care that we have to give so that we will prosper in the spiritual. ಆ ಒಂದು ಆತ್ಮಿಕ ವರಗಳ ವಿಷಯಗಳಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ಆ ಒಂದು ಆರೈಕೆ ವಿಷಯದಲ್ಲಿ ನಾವು ನೋಡಿ ಅದರ ವಿಷಯವಾಗಿ ನಾವು ಹೇಗೆ ಅಭಿವೃದ್ಧಿ ಹೊಂದಬಹುದು ಎಂಬುದನ್ನು ಕಲಿತುಕೊಳ್ಳೋಣ. I think that the topic that we have chosen is very much important for us to consider one another. ನನಗೆ ತಿಳಿದಿರುವ ಹಾಗೆ ನೀವು ಆರಿಸಿಕೊಂಡಿರುವಂತಹ ಈ ಒಂದು ವಿಷಯವಾದದ್ದು ನಾವು ನಮ್ಮ ಸಭೆಯ ಅಭಿವೃದ್ಧಿಗೆ ಆತ್ಮಿಕವಾಗಿ ಪರಿಗಣಿಸಲೇಬೇಕಾದಂತಹ ಒಂದು ವಿಷಯವಾಗಿದೆ. It's very much necessary because we don't put our mind into it very much. ನಾವು ಸಾಮಾನ್ಯವಾಗಿ ಈ ವಿಷಯದಲ್ಲಿ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಕೊಡದ ಕಾರಣ ಈ ಸಂದರ್ಭದಲ್ಲಿ ಇದು ಬಹಳ ಅವಶ್ಯಕವಾದ ಒಂದು ವಿಷಯವಾಗಿದೆ. We don't think about it very much. ಅದರ ಕುರಿತಾಗಿ ನಾವು ಹೆಚ್ಚಾಗಿ ಆಲೋಚನೆ ಮಾಡುವುದಿಲ್ಲ. This Kannada and Malayalam has some similarities. ಕನ್ನಡಕ್ಕೂ ಮಲಯಾಳ ಭಾಷೆಗೂ ಒಂದು ಸಮಾನಾಂತರವಿದೆ. If it goes wrong, it has missed something, I know it. ಮಾರ್ಕ್ ಏನಾದರೂ ಮಿಸ್ ಮಾಡಿದ್ರೆ ನನಗೆ ಅದು ಗೊತ್ತಾಗುತ್ತದೆ. That's why I repeated it. ಈ ಕಾರಣದಿಂದ ನಾನು ಪುನರಾವರ್ತನೆ ಮಾಡಿ ನಾನು ಹೇಳಿದೆನು. Afterwards, if you come and talk to me in Kannada, nothing I can't. ಇದು ಮುಗಿದ ನಂತರ ನೀವು ಬಂದು ನನ್ನ ಬಳಿಯಲ್ಲಿ ಕನ್ನಡ ಭಾಷೆಯಲ್ಲಿ ಮಾತನಾಡುವುದಾದರೆ ನನಗೇನು ಅರ್ಥವಾಗುವುದಿಲ್ಲ. I have to answer in Malayalam. ನಾನು ಅದಕ್ಕೆ ಮಲಯಾಳಂ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗುತ್ತದೆ. All right, what I said is, we don't put our mind into this topic very much. ಈ ವಿಷಯಗಳಲ್ಲಿ ಸಾಮಾನ್ಯವಾಗಿ ನಾವು ಇದರ ಕುರಿತಾಗಿ ಆಲೋಚನೆ ಮಾಡುವುದಿಲ್ಲ. Very much concerned about all other areas. ನಾವು ಬೇರೆ ಕ್ಷೇತ್ರಗಳ ವಿಷಯವಾಗಿ ಬಹಳ ಆಸಕ್ತಿ ಉಳ್ಳವರಾಗಿರ್ತೇವೆ. Economically, how much we grow
we are concerned about it. ನಾವು ಆರ್ಥಿಕವಾಗಿ ನಾವು ಎಷ್ಟು ಬೆಳೆಯುತ್ತಾ ಇದ್ದೇವೆ ಎಂಬುದರ ವಿಷಯವಾಗಿ ಕಾಳಜಿ ವಹಿಸುತ್ತೇವೆ. Academically, how much the children are progressing, we are concerned about it. ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಎಷ್ಟು ಬೆಳೆಯುತ್ತಿದ್ದಾರೆ ಎಂಬುದರ ವಿಷಯದಲ್ಲಿ ನಾವು ಅದರ ವಿಷಯ ಕಾಳಜಿ ಉಳ್ಳವರಾಗಿದ್ದೇವೆ. Physically, are they growing properly, we are concerned about it. ದೈಹಿಕವಾಗಿ ಅವರು ಸರಿಯಾಗಿ ಬೆಳೆಯುತ್ತಿದ್ದಾರಾ ಎಂಬುದರ ವಿಷಯದಲ್ಲಿ ಕಾಳಜಿ ಉಳ್ಳವರಾಗಿರುತ್ತೇವೆ. Definitely, we should be concerned about it, no doubt. ಈ ಎಲ್ಲಾ ವಿಷಯಗಳ ಕುರಿತಾಗಿ ನಾವು ಕಾಳಜಿ ವಹಿಸಲೇಬೇಕು, ಅದಕ್ಕೆ ಅನುಮಾನವಿಲ್ಲ. But the problem is, about this area which we are considering, about our spiritual growth, well, we don't consider, we are not very much bothered. ಆದರೆ ಈಗ ನಾವು ಪರಿಗಣಿಸುತ್ತಿರುವಂತಹ ವಿಷಯವಾದಂತಹ ಆತ್ಮಿಕ ಅಭಿವೃದ್ಧಿ ಎಂಬ ವಿಷಯದಲ್ಲಿ ಸಾಮಾನ್ಯವಾಗಿ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ. So I think that the choice of this topic is very much guided by the Holy Spirit. ಈ ಕಾರಣದಿಂದ ಈ ಒಂದು ವಿಷಯವಾದದ್ದು ಪವಿತ್ರಾತ್ಮನಿಂದ ಪ್ರೇರಿತವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. May the Lord help us as we continue. ನಾವು ಮುಂದುವರಿಯುತ್ತಾ ಹೋದಂತೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡಲಿ. To begin with, we will read a passage from 1 John. ನಾವು ನಮ್ಮ ಒಂದು ಪ್ರಸ್ತಾಪವನ್ನು ಆರಂಭಿಸುವುದಕ್ಕಾಗಿ ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆಯಿಂದ ಒಂದು ವೇದ ಭಾಗವನ್ನು ನಾವು ಓದಿಕೊಳ್ಳೋಣ. 1 John chapter 2, ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯ verses 12 to 14. 12ರಿಂದ 14ರವರೆಗೂ ನಾವು ಓದೋಣ. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯೌವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ತಂದೆಗಳೇ, ಆದಿಯಿಂದಿರುವಾತನನ್ನ ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. May the Lord add His blessings upon the reading of this verses. ದೇವರು ತನ್ನ ವಾಕ್ಯಗಳನ್ನ ನಾವು ಓದಿದಂತ ವೇದ ಭಾಗದ ಮೇಲೆ ಆಶೀರ್ವಾದವನ್ನು ಕೂಡಿಸಿಕೊಳ್ಳಲಿ. I hope you know the purpose of writing this 1 John. ಯೋಹಾನನು ತನ್ನ ಮೊದಲ ಪತ್ರಿಕೆಯನ್ನ ಬರೆಯುತ್ತಿರುವಂತಹ ಉದ್ದೇಶವನ್ನ ನೀವು ತಿಳಿದಿದ್ದೀರಾ ಎಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. Chapter 5 and verse 13, John himself tells that. 5ನೇ ಅಧ್ಯಾಯದ 13ನೇ ವಚನದಲ್ಲಿ ಸ್ವತಃ ಯೋಹಾನನೇ ಇದನ್ನು ಹೇಳಿದ್ದಾನೆ. He is writing this to those who are born again. ಇಲ್ಲಿ ಹೊಸದಾಗಿ ಹುಟ್ಟಿರುವಂತವರಿಗೆ ಈ ಒಂದು ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. And he is writing this so that they may know that they have eternal life. ಇದನ್ನು ಬರೆಯುವುದರ ಮೂಲಕವಾಗಿ ಅವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಎಂಬುದನ್ನು ಅವರು ತಿಳುಕೊಳ್ಳುವುದರ ಸಲುವಾಗಿ ಬರೆದಿದ್ದಾನೆ. John's Gospel, ಯೋಹಾನನ ಸುವಾರ್ತೆಯಲ್ಲಿ toward its conclusion also, he tells why he wrote the Gospel. ಆ ಒಂದು ಸುವಾರ್ತೆಯ ಪುಸ್ತಕವನ್ನು ಮುಕ್ತಾಯ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆ ಸುವಾರ್ತೆಯನ್ನ ಯಾಕೆ ಬರೆಯುತ್ತಿದ್ದಾನೆ ಎಂಬುದನ್ನು ಬರೆದಿದ್ದಾನೆ. He says that you should believe on the Son of God and have eternal life. ನೀವು ದೇವಕುಮಾರನನ್ನ ನಂಬುವಂತೆಯೂ ಅದರ ಮೂಲಕವಾಗಿ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತೆಯೂ ಇದನ್ನೆಲ್ಲ ನಿಮಗೆ ಬರೆದಿದ್ದೇನೆ ಅಂತ ಹೇಳ್ತಾನೆ. So that was written so that people may believe on the Lord Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜನರು ನಂಬಿಕೆ ಇಡುವುದರ ಸಲುವಾಗಿ ಈ ಸಂಗತಿಗಳು ಬರೆಯಲ್ಪಟ್ಟಿವೆ. Now this first epistle is written so that the believers who have put their faith in the Lord Jesus, they may know that they have eternal life. ಈಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಜನರು ತಾವು ನಿತ್ಯ ಜೀವವನ್ನ ಹೊಂದಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದರ ಸಲುವಾಗಿ ಯೋಹಾನನು ತನ್ನ ಮೊದಲ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. Many people have this doubt, ಅನೇಕರಿಗೆ ಈ ಅನುಮಾನವಿರುತ್ತದಲ್ಲವೇ, am I born again? ನಾನು ತಿರುಗಿ ಹುಟ್ಟಿದ್ದೇನಾ? Or is it only my wishful thinking that I have this? ಒಂದು ವೇಳೆ ಇದು ನಾನು ಕೇವಲ ನಿತ್ಯ ಜೀವನ ಪಡೆದಿದ್ದೇನೆ ಎಂಬುದರ ನನ್ನ ಆಲೋಚನೆಯೇ? Many people have this doubt. ಇದು ಅನೇಕರಿಗೆ ಇರುವಂತಹ ಒಂದು ಅನುಮಾನ. If there is anybody who has that doubt, ಒಂದು ವೇಳೆ ಯಾರಿಗಾದರೂ ಈ ಅನುಮಾನ ಇರುವುದಾದರೆ go home and read 1 John. ನೀವು ಮನೆಗೆ ಹೋಗಿ ಯೋಹಾನನು ಬರೆದ ಈ ಮೊದಲ ಪತ್ರಿಕೆಯನ್ನು ಓದಿರಿ. Right from the beginning itself, John presents various signs of those who have the eternal life inside. ತನ್ನ ಪತ್ರಿಕೆಯ ಆರಂಭದಿಂದಲೇ ನಿತ್ಯ ಜೀವವನ್ನ ಹೊಂದಿರುವವರಲ್ಲಿ ಕಾಣಬೇಕಾದಂತಹ ಗುರುತುಗಳನ್ನ ಬರೆಯುತ್ತಲೇ ಬಂದಿದ್ದಾನೆ. Now when he writes about it, ಅದರ ಕುರಿತಾಗಿ ಯೋಹಾನನು ಬರೆಯುವಾಗ in the passage that we read just now, ನಾವು ಈಗ ತಾನೇ ನಾವು ಓದಿದ ವೇದ ಭಾಗದಲ್ಲಿ he presents the believers in some grades here. ಇಲ್ಲಿ ಒಂದು ಹಂತದಲ್ಲಿ ಒಂದು ಶ್ರೇಣಿಯಲ್ಲಿ ಜನರನ್ನ ಅಲ್ಲಿ ತೋರಿಸುವುದನ್ನು ನಾವು ನೋಡುತ್ತೇವೆ. Certain he refers to as little children. ನಾವು ಆರಂಭದಲ್ಲಿ ಪ್ರಿಯರಾದಂತಹ ಚಿಕ್ಕ ಮಕ್ಕಳು ಎಂಬುದನ್ನು ಹೇಳುವುದನ್ನು ನೋಡುತ್ತೇವೆ. Certain he refers to as the fathers. ಕೆಲವರನ್ನ ತಂದೆಯರೇ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. And then others he calls them as young men. ನಂತರ ಕೆಲವರನ್ನ ಅವನು ಯೌವನಸ್ಥರು ಎಂಬುದಾಗಿ ಕರೆಯುತ್ತಿದ್ದಾನೆ. Definitely
definitely it's not according to their age that he is dividing them. ಖಂಡಿತವಾಗಿಯೂ ಅವರ ಒಂದು ಪ್ರಾಯಕ್ಕನುಸಾರವಾಗಿ ಅವರನ್ನು ವಿಭಾಗಿಸುತ್ತಿಲ್ಲ. Of course, children are and young men and then adults, according to the age also are there. ಹೌದು, ಖಂಡಿತವಾಗಿಯೂ ಮಕ್ಕಳು, ಯೌವನಸ್ಥರು, ತಂದೆ ಎಂಬುದಾಗಿ ಅವರ ವಯಸ್ಸಿಗೆ ಅನುಸಾರವಾಗಿ ವಿಭಾಗಿಸುವುದುಂಟು. Any group of people we can divide like that. ಯಾವ ಗುಂಪಿನಲ್ಲಿರುವ ಜನರನ್ನು ಕೂಡ ಆ ರೀತಿಯಾಗಿ ನಾವು ವಿಭಾಗಿಸಬಹುದು. When we look at us also, this group also, we can divide like that. ಇಲ್ಲಿ ನಾವು ನೋಡುವಂತ ಈ ಗುಂಪಿನ ಜನರನ್ನು ಕೂಡ ಈ ರೀತಿಯಾಗಿ ನಾವು ವಿಭಾಗ ಮಾಡಬಹುದು. Little children are there, ಚಿಕ್ಕ ಮಕ್ಕಳಿದ್ದಾರೆ, young men are there, ಯೌವನಸ್ಥರಿದ್ದಾರೆ, and fathers are there, ತಂದೆಯರಿದ್ದಾರೆ. But definitely John is not dividing according to the age here. ಆದರೆ ಖಂಡಿತವಾಗಿ ಯೋಹಾನನು ಅವರ ಒಂದು ವಯಸ್ಸಿಗೆ ಅನುಸಾರವಾಗಿ ಅವರನ್ನು ವಿಭಾಗಿಸುತ್ತಿಲ್ಲ. But here he is dividing according to their spiritual growth, spiritual achievement. ಆದರೆ ಅವರ ಒಂದು ಆತ್ಮೀಕವಾದಂತಹ ಸಾಧನೆಗೆ ಅನುಸಾರವಾಗಿ, ಆತ್ಮೀಕವಾದಂತಹ ಬೆಳವಣಿಗೆಗೆ ಅನುಸಾರವಾಗಿ ಅವರನ್ನು ವಿಭಾಗಿಸುತ್ತಿದ್ದಾನೆ. Some were children, ಕೆಲವರು ಮಕ್ಕಳಾಗಿದ್ದರು, some were young, ಕೆಲವರು ಯೌವನಸ್ಥರಾಗಿದ್ದರು, some were fathers, matured. ಕೆಲವರು ಆತ್ಮೀಕವಾಗಿ ಪರಿಪಕ್ವತೆ ಹೊಂದಿದಂತಹ ತಂದೆಗಳಾಗಿದ್ದರು. Now we will come to those three divisions later. ಆ ಒಂದು ವಿಭಾಗಕ್ಕೆ ನಾವು ನಂತರದಲ್ಲಿ ಬರೋಣ. Now before we go into the details of that, ಅದರ ಒಂದು ವಿವರಕ್ಕೆ ನಾವು ಹೋಗುವುದಕ್ಕೆ ಮುಂಚಿತವಾಗಿ it is necessary for us to know what the spiritual growth is. ಈ ಆತ್ಮೀಕವಾದಂತಹ ಬೆಳವಣಿಗೆ ಅಂದರೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತದ್ದು ಬಹಳ ಅವಶ್ಯಕವಾದದ್ದು. As I mentioned, John is dividing them according to their spiritual growth. ನಾನು ಈಗಾಗಲೇ ಹೇಳಿದ ಹಾಗೆ ಅವರ ಆತ್ಮಿಕ ಬೆಳವಣಿಗೆಗೆ ಅನುಸಾರವಾಗಿ ಯೋಹಾನನು ಅವರನ್ನು ವಿಭಾಗಿಸುತ್ತಿದ್ದಾನೆ. Some were children, ಕೆಲವರು ಮಕ್ಕಳಾಗಿದ್ದರು, some young men, ಕೆಲವರು ಯೌವನಸ್ಥರಾಗಿದ್ದರು, some adults. ಕೆಲವರು ಪ್ರಾಯಸ್ಥರಾಗಿದ್ದರು, ವಯಸ್ಕರಾಗಿದ್ದರು. So before we go into the details of that, ಅದರ ಒಂದು ವಿವರಕ್ಕೆ ನಾವು ಹೋಗುವುದಕ್ಕೆ ಮುಂಚಿತವಾಗಿ it is essential for us to know what the spiritual growth is. ಆತ್ಮೀಕವಾದಂತಹ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದರೆ ಏನು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕವಾದದ್ದು. So we will see the meaning of spiritual growth first of all. ಸೊ ಮೊದಲನೇದಾಗಿ ಆತ್ಮೀಕವಾದಂತಹ ಬೆಳವಣಿಗೆ ಅಂದರೆ ಏನು ಎಂಬುದರ ಅರ್ಥವನ್ನು ನಾವು ಗಮನಿಸೋಣ. After that, ಅದರ ನಂತರ we will see the beginning of the spiritual growth. ಆ ಆತ್ಮೀಕ ಬೆಳವಣಿಗೆಯ ಆರಂಭದ ಕುರಿತಾಗಿ ನಾವು ನೋಡೋಣ. And after that we will come to these three stages of the spiritual ಆ growth. ಎರಡು ಸಂಗತಿಗಳನ್ನು ಗಮನಿಸಿದ ನಂತರ ಆತ್ಮೀಕ ಬೆಳವಣಿಗೆಗಳಿರುವಂತಹ ಈ ಮೂರು ಹಂತಗಳಿಗೆ ನಾವು ಬರೋಣ. Meaning, ಅರ್ಥ, beginning, ಅದರ ಆರಂಭ, stages. ಅದರ ಒಂದು ಸ್ಥಾನ. I hope it's very clear to all of you. ಈ ಸಂಗತಿ ನಿಮಗೆ ಸ್ಪಷ್ಟವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. For the coming 1 hour, about 1 hour, what we're going to hear, that you know it clearly. ನಮ್ಮ ಮುಂದಿರುವಂತಹ ಈ ಒಂದು ಗಂಟೆಗಳ ಕಾಲ ಈ ಸಂಗತಿಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. I'm mentioning this because if anybody is not interested about that, you can go to sleep, no problem. ಇದನ್ನು ನಾನು ಹೇಳುವುದಕ್ಕೆ ಕಾರಣವೇನೆಂದರೆ ನಿಮ್ಮಲ್ಲಿ ಯಾರಾದರೂ ಅದನ್ನು ಕೇಳುವುದಕ್ಕೆ ಆಸಕ್ತಿ ಇಲ್ಲದಿರುವುದಾದರೆ ನೀವು ಹೋಗಬಹುದು, ಅದಕ್ಕಾಗಿ ಹೇಳುತ್ತಿದ್ದೇನೆ. This we have heard earlier, so ನಿದ್ದೆ ಮಾಡಬಹುದು ಎಂಬುದಾಗಿ ನಾನು ಹೇಳುತ್ತಿದ್ದೇನೆ. oh, I didn't hear that. All right. So we will look at the meaning first. ಮೊದಲನೇದಾಗಿ ನಾವು ಅದರ ಅರ್ಥವನ್ನು ಗಮನಿಸೋಣ. To know the meaning, the best passage I think is, some of the phrases that we have in chapter 4 of Ephesians. ಇದರ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ತಿಳಿದಿರುವಂತಹ ವೇದ ಭಾಗವಾಗಿರುವಂತಹ ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯಕ್ಕೆ ನಾವು ಬರಬೇಕು. When you read from verse 7 onwards, we have a very important passage in the Holy Scripture. ನಾವು 7ನೇ ವಚನದಿಂದ ನಾವು ಓದುವುದಾದರೆ ಪರಿಶುದ್ಧವಾದಂತಹ ಈ ಒಂದು ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವೇದ ಭಾಗವನ್ನು ನಾವು ನೋಡುತ್ತೇವೆ. I am not going to touch on all that. ಆದರೆ ಎಲ್ಲಾ ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. But just look at verse 15. 15ನೇ ವಚನವನ್ನು ಮಾತ್ರ ಗಮನಿಸಿರಿ. In English we have it in 15. I read that. ಆಂಗ್ಲ ಭಾಷೆಯಲ್ಲಿ 15ನೇ ವಚನದಲ್ಲಿ ಅದನ್ನು ನಾನು ಓದುತ್ತೇನೆ. Maybe in Canada it's some other proportion. ಬೇರೆ ಕನ್ನಡ ಭಾಷೆಯಲ್ಲಿ ಬೇರೆ ವಚನದಲ್ಲಿರಬಹುದು. There is a speaking the truth in love may grow up in all things into him who is the head, Christ. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. Grow up into him in all things. ಎಲ್ಲಾ ವಿಷಯಗಳಲ್ಲಿ ಆತನಲ್ಲಿ ಬೆಳೆಯಿರಿ. That's spiritual. ಅದು ಆತ್ಮಿಕವಾದಂತಹ ಬೆಳವಣಿಗೆ. Grow up into him. ಆತನಲ್ಲಿ ಬೆಳೆಯಿರಿ. And he's called as head Christ. ಇಲ್ಲಿ ಕ್ರಿಸ್ತನೇ, ಆತನೇ ಶಿರಸ್ಸು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. What I mean is, spiritual growth means becoming like the Lord Jesus Christ. ಆತ್ಮಿಕವಾದಂತಹ ಬೆಳವಣಿಗೆ ಅಂದರೆ ಕ್ರಿಸ್ತನ ಹಾಗೆ ಬದಲಾಗುವಂತದ್ದು.
when some people are very active in spiritual things, ಆತ್ಮಿಕವಾದಂತಹ ವಿಷಯಗಳಲ್ಲಿ ಕೆಲವರು ಬಹಳ ಚಟುವಟಿಕೆ ಉಳ್ಳವರಾಗಿರುವಾಗ we sometimes say that, yeah, he is very mature spiritually. ನಾವು ಅವರನ್ನು ನೋಡಿ ಅವರು ಬಹಳ ಹೌದು ಅವರ ಪರಿಪಕ್ವತೆ ಉಳ್ಳಂತಹ ಕ್ರೈಸ್ತ ಎಂಬುದಾಗಿ ಹೇಳುತ್ತೇವೆ. Spiritual activities are essential, no doubt. ಆತ್ಮಿಕವಾದಂತಹ ಚಟುವಟಿಕೆಗಳು ಪ್ರಾಮುಖ್ಯವಾದದ್ದು, ಅದರಲ್ಲಿ ಸಂದೇಹವಿಲ್ಲ. But spiritual activities are not the spiritual growth. ಆದರೆ ಆತ್ಮಿಕವಾದಂತಹ ಚಟುವಟಿಕೆಗಳು ಆತ್ಮಿಕವಾದಂತಹ ಬೆಳವಣಿಗೆ ಅಲ್ಲ. When we see some people, who know many things from the scripture, ಕೆಲವರನ್ನು ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಯನ್ನು ತಿಳಿದಿರುವಂತ ಕೆಲವರನ್ನು ನಾವು ನೋಡುವಾಗ very knowledgeable people, ಅವರಿಗೆ ಬಹಳ ಜ್ಞಾನವಿರುತ್ತದಾಗಿರುತ್ತದೆ. well, we think of them as spiritually mature. ಅವರನ್ನು ನೋಡುವಾಗ ಅವರು ಆತ್ಮಿಕವಾಗಿ ಪರಿಪಕ್ವತೆ ಉಳ್ಳವರೆಂಬುದಾಗಿ ನಾವು ಭಾವಿಸುತ್ತೇವೆ. Spiritual knowledge is essential. ಆತ್ಮಿಕವಾದಂತಹ ತಿಳುವಳಿಕೆ ಅವಶ್ಯಕವಾದದ್ದು. But spiritual knowledge is not spiritual growth. ಆದರೆ ಆತ್ಮಿಕವಾದಂತಹ ಜ್ಞಾನ ಆತ್ಮಿಕವಾದಂತಹ ಅಭಿವೃದ್ಧಿ ಅಲ್ಲ. These are all connected, no doubt. ಈ ಎಲ್ಲಾ ಸಂಗತಿಗಳು ಒಂದಕ್ಕೊಂದು ಹೊಂದಿರುವಂತದ್ದೇ. But these are not the spiritual growth itself. ಆದರೆ ಈ ಸಂಗತಿಗಳು ಆತ್ಮಿಕವಾದಂತಹ ಬೆಳವಣಿಗೆ ಅಲ್ಲ. There are certain other people who think that spiritual growth and things like that are only for few, not for all. ಇನ್ನು ಕೆಲವರು ಈ ರೀತಿಯಾಗಿ ಭಾವಿಸುತ್ತಾರೆ, ಆತ್ಮಿಕವಾದಂತಹ ಸಂಗತಿಗಳು ಸತ್ಯಗಳು ಕೆಲವರಿಗೆ ಮಾತ್ರ, ಅದು ಎಲ್ಲರಿಗೂ ಅಲ್ಲ. Elders should grow, evangelists should grow. ಸುವಾರ್ತಿಕರು ಬೆಳೆಯಬೇಕು, ಹಿರಿಯರು ಬೆಳೆಯಬೇಕು. It's not for us. ಇದು ನಮಗಾಗಿ ಅಲ್ಲ. But when we come to scripture, we are told that everyone, all of the believers should mature in their Christian life. ಆದರೆ ದೇವರ ವಾಕ್ಯವನ್ನು ಗಮನಿಸುವಾಗ ಪ್ರತಿಯೊಬ್ಬರು ಎಲ್ಲರೂ ದೇವರ ವಾಕ್ಯದಲ್ಲಿ ಪರಿಪಕ್ವತೆಯನ್ನು ಹೊಂದಬೇಕು. So spiritual growth is growing up into the Lord Jesus Christ or conformity to him. ಹೀಗೆ ಕ್ರಿಸ್ತೀಯ ಬೆಳವಣಿಗೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಆಗುವುದು ಅಥವಾ ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಗುವುದಾಗಿದೆ. Grow up in all things into him who is the head, Christ. ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಹಾಗೆ ಬೆಳೆದು ಶಿರಸ್ಸಾಗಿರುವ ಆತನನ್ನು ನಾವು ಶಿರಸ್ಸಾಗಿರುವ ಆತನ ಸಾರೂಪ್ಯಕ್ಕೆ ಬರಬೇಕು. Now we may say that Paul, when he uses these words, he is using that metaphorically. ಪೌಲನು ಈ ಒಂದು ಪದಗಳನ್ನ ಬಳಸುವಾಗ ಅದನ್ನ ರೂಪಕದ ರೂಪದಲ್ಲಿ ಬಳಸುವನಾಗಿದ್ದಾನೆ. Probably he is thinking of a little child just born, infant. ಒಂದು ವೇಳೆ ಈಗ ತಾನೇ ಹುಟ್ಟಿರುವಂತಹ ಹಸುಗೂಸನ್ನು ನೋಡಿ ಯೋಚನೆ ಮಾಡಿರಬಹುದು. Think about a newborn child. ಈಗ ಒಂದು ಹಸುಗೂಸರ ಕುರಿತಾಗಿ ಯೋಚನೆ ಮಾಡಿರಿ. If you go with your child, little son or daughter to see the child, ನೀವು ನಿಮ್ಮ ಮಗನೋ ಮಗಳೊಂದಿಗೆ ನೀವು ಆ ಹಸುಗೂಸನ್ನ ನೋಡುವುದಕ್ಕೆ ಹೋಗುವಾಗ, while you are returning, ನೀವು ಹಿಂತಿರುಗಿ ಬರುವಾಗ your child when they ask you like this, ಆ ಮಗುವು ನಿಮ್ಮನ್ನು ಕೇಳಬಹುದು, Daddy, Mommy, why the head is so big? ತಂದೆ, ಅಪ್ಪನೇ, ಅಮ್ಮನೇ, ಯಾಕೆ ಆ ಮಗುವಿನ ತಲೆ ಅಷ್ಟು ದೊಡ್ಡದಾಗಿದೆ? You might have seen the picture of the unborn child also. ಈಗ ಇನ್ನು ಹುಟ್ಟಿರದಂತಹ ಗರ್ಭದಲ್ಲಿರುವಂತಹ ಮಗುವಿನ ಆ ಚಿತ್ರಣವನ್ನು ನೀವು ಗಮನಿಸುವುದಾದರೆ, head is big or body is big? ತಲೆ ದೊಡ್ಡದಾಗಿದೆಯೋ ದೇಹ ದೊಡ್ಡದಾಗಿದೆಯೋ? Yeah, head is big. ತಲೆ ದೊಡ್ಡದಾಗಿರುತ್ತದೆ. After the birth also for few days head is big. ಮಗು ಹುಟ್ಟಿದ ಕೆಲವು ದಿವಸಗಳವರೆಗೂ ಕೂಡ ಆ ಮಗುವಿನ ತಲೆಯೇ ದೊಡ್ಡದಾಗಿರುತ್ತದೆ. So children when they see them say, why the head is so big? ಈ ಮಕ್ಕಳು ಆ ಹಸುಗೂಸನ್ನು ನೋಡುವಾಗ ಆ ಮಗುವಿನ ತಲೆ ಯಾಕೆ ಅಷ್ಟು ದೊಡ್ಡದಾಗಿದೆ ಎಂಬುದಾಗಿ ಕೇಳುತ್ತಾರೆ. Go after 2 weeks or 3 weeks, 2-3 ವಾರಗಳಾದ ನಂತರ what will happen? ಆಗುವುದೇನು? Head will take shape. ಆ ಒಂದು ತಲೆ ತನ್ನ ರೂಪಕ್ಕೆ ಬರುತ್ತದೆ. To become smaller, isn't it? ಅದು ಗಾತ್ರದಲ್ಲಿ ಸಣ್ಣದಾಗುತ್ತದೆ. What about the body? ಆದರೆ ದೇಹದ ಕುರಿತಾಗಿ ಏನು? It will grow. ದೇಹವು ಬೆಳೆಯುತ್ತದೆ. And after that when you go and see, you will say, yes, now the head is suitable for the body and body is suitable for the head. ಆಗ ನಾವು ಸ್ವಲ್ಪ ದಿವಸಗಳಾದ ಮೇಲೆ ನಾವು ಹೋಗಿ ನೋಡುವಾಗ ತಲೆಯು ದೇಹಕ್ಕೆ ಹೊಂದಿಕೊಂಡದ್ದಾಗಿಯೂ ದೇಹವು ತಲೆಗೆ ಸಮಾನವಾದದ್ದಾಗಿಯೂ ಇರುವುದನ್ನು ಕಾಣಬಹುದು. Or you may say like this, ಒಂದು ವೇಳೆ ನೀವು ಹೀಗೆ ಹೇಳಬಹುದು, now the body has grown up and is conformable to the head. ಈಗ ದೇಹವು ಬೆಳೆದು ತಲೆಗೆ ಸರಿ ಹೊಂದುವಂತದ್ದಾಗಿದೆ ಎಂದು ಹೇಳಬಹುದು. Body is fitting to the head. ದೇಹವು ತಲೆಗೆ ಯುಕ್ತವಾದದ್ದಾಗಿ ಹೊಂದಿಕೊಂಡಿದೆ. Now Paul is telling that we may grow up in all things unto the head. ಈಗ ಪೌಲನು ಹೇಳುತ್ತಿದ್ದಾನೆ, ಆ ಶಿರಸ್ಸಿಗೆ ಅನುಸಾರವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಬೆಳೆಯೋಣ. So like that little child growing, we ought to grow up
and become suitable for the head, the Lord Jesus Christ. ಯಾವ ರೀತಿಯಾಗಿ ಮಗು ಬೆಳೆದು ಆ ದೇಹವು ತಲೆಗೆ ಹೊಂದಿಕೊಳ್ಳುತ್ತದೋ ಆ ರೀತಿಯಾಗಿ ನಾವು ಎಲ್ಲಾ ವಿಷಯಗಳಲ್ಲೂ ಬೆಳೆದು ಶಿರಸ್ಸಾಗಿರುವಂತಹ ಕ್ರಿಸ್ತನ ರೂಪಕ್ಕೆ ಬರಬೇಕು. That's spiritual growth in simple terms. ಇದು ಸರಳವಾದಂತಹ ಪದ ಬಳಕೆಯಲ್ಲಿ ಹೇಳುವುದಾದರೆ ಆತ್ಮಿಕವಾದ ಬೆಳವಣಿಗೆ ಅಂದರೆ ಇದು ಆಗಿದೆ. This must happen in the life of everyone. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಯಲೇಬೇಕಾದಂತಹ ಸಂಗತಿಯಾಗಿದೆ. I hope you all know that the Holy Spirit is dwelling within us. ನಾನು ನಂಬುತ್ತೇನೆ ನಮ್ಮೆಲ್ಲರಲ್ಲಿಯೂ ಪವಿತ್ರಾತ್ಮನು ನೆಲೆಸಿದ್ದಾನೆ ಎಂಬುದಾಗಿ. That indwelling is a blessing of the New Testament believers. ಈ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸಿರುವಂತದ್ದು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಆಶೀರ್ವಾದವಾಗಿದೆ. Abraham did not have it. ಅಬ್ರಹಾಮನಿಗೆ ಇದು ಇರಲಿಲ್ಲ. David did not have it. ದಾವೀದನಿಗೆ ಇದು ಇರಲಿಲ್ಲ. Solomon did not have it. ಸೊಲೊಮೋನನಿಗೆ ಇದು ಇರಲಿಲ್ಲ. Take any great man of the Old Testament, none of them had this blessing. ಹಳೆ ಒಡಂಬಡಿಕೆಯಲ್ಲಿ ನೀವು ಯಾವುದೇ ಶ್ರೇಷ್ಠ ವ್ಯಕ್ತಿಯನ್ನ ಪರಿಗಣಿಸಿದರೆ ಅವರಲ್ಲಿ ಯಾರಿಗೂ ಕೂಡ ಈ ಆಶೀರ್ವಾದವಿರಲಿಲ್ಲ. But even at least brother, sister in the New Testament time have this indwelling of the Holy Spirit. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಕನಿಷ್ಠರಾದಂತಹ ಸರಳ ಸಹೋದರ ಸಹೋದರನಿಗೆ ಪವಿತ್ರಾತ್ಮನು ನೆಲೆಸಿದ್ದಾನೆ. What is he doing within us? ಪವಿತ್ರಾತ್ಮನು ನಮ್ಮಲ್ಲಿ ಮಾಡುತ್ತಿರುವುದಾದರೆ ಏನು? He is making us conformable to the image of the Lord Jesus. ಆ ಪವಿತ್ರಾತ್ಮನು ನಮ್ಮನ್ನ ಕರ್ತನಾದಂತಹ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನ ತರುವಂತಹ ಕ್ರಿಯೆಯನ್ನು ಮಾಡುತ್ತಿದ್ದಾನೆ. As he is producing the fruit of the Spirit. ಆತನು ನಮ್ಮಲ್ಲಿ ಪವಿತ್ರಾತ್ಮನ ಫಲವನ್ನ ಉತ್ಪಾದಿಸುವವನಾಗಿದ್ದಾನೆ. Increasing in the fruit of the Spirit is being conformed to the image of the Lord. ಆ ಪವಿತ್ರಾತ್ಮನ ಫಲದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತದ್ದು ಬೆಳೆಯುವಂತದ್ದು ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬರುವಂತದ್ದಾಗಿದೆ. That's spiritual growth. ಅದುವೇ ಆತ್ಮಿಕವಾದಂತಹ ಬೆಳವಣಿಗೆ. Tell me, what is the fruit of the Spirit? ಆತ್ಮನ ಫಲವೇನು? But I'm sure that you are telling the right thing. ನೀವು ಹೇಳುವುದು ನನಗೆ ಕೇಳಿಸ್ತಿಲ್ಲವಾದರೂ ನೀವು ಸರಿಯಾದದನ್ನೇ ಹೇಳುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. Because all of us know that. ಯಾಕಂದ್ರೆ ನಮ್ಮೆಲ್ಲರಿಗೂ ಅದು ಗೊತ್ತು. Love, joy, peace, long suffering, right? ಪ್ರೀತಿ, ನಂಬಿಕೆ, ಸಮಾಧಾನ. ಪ್ರೀತಿ, ಸಂತೋಷ, ಸಮಾಧಾನ. How many items? ಎಷ್ಟು ಅಂಶಗಳು? 9 ಅಂಶಗಳು. But still, Paul calls it as fruit of the Spirit. ಆದರೂ ಪೌಲನು ಅದನ್ನ ಆತ್ಮನ ಫಲ, ಪವಿತ್ರಾತ್ಮನ ಫಲ ಎಂಬುದಾಗಿ ಕರೆಯುತ್ತಿದ್ದಾನೆ. I hope you know why Paul is using that singular usage there when he is giving 9 items after that. ಯಾಕೆ ಪೌಲನಲ್ಲಿ 9 ವಿಷಯಗಳನ್ನು ಕೊಡುವಾಗ ಏಕವಚನದಲ್ಲಿ ಅದನ್ನು ಹೇಳುತ್ತಿದ್ದಾನೆ ಎಂಬುದಾಗಿ ನೀವು ತಿಳಿದಿದ್ದೀರಿ ಎಂಬುದಾಗಿ ನಂಬುತ್ತೇನೆ. What is the reason? ಅದಕ್ಕೆ ಕಾರಣವೇನು? It's all one fruit. ಯಾಕೆಂದರೆ ಇವೆಲ್ಲವೂ ಒಂದೇ ಫಲ. Think about the orange. ಈಗ ಆರೆಂಜಿನ ಕುರಿತ ಕಿತ್ತಳೆ ಹಣ್ಣನ್ನು ಗಮನಿಸಿರಿ. Open it. ಅದನ್ನು ತೆಗೆಯಿರಿ. Many slices. ಅದರೊಳಗೆ ಅದರ ಅನೇಕ ದಳಗಳು ಇರ್ತವೆ. Put together this one fruit. ಅವೆಲ್ಲವನ್ನು ಒಟ್ಟಾಗಿ ಸೇರಿಸುವಾಗ ಒಂದು ಹಣ್ಣಾಗುತ್ತದೆ. So 9 slices in one fruit. ಅದರ 9 ದಳಗಳು ಅದರ ಒಂದು ಹಣ್ಣು. That's one way of explaining. ಅದು ನಾವು ಇದನ್ನು ವಿವರಿಸುವುದಕ್ಕೆ ಒಂದು ರೀತಿ, ಒಂದು ಮಾರ್ಗದಲ್ಲಿ ಇದನ್ನು ವಿವರಿಸಬಹುದು. But I like to explain it in a different way. ನಾನು ಇದನ್ನು ಇನ್ನೊಂದು ರೀತಿಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ವಿವರಿಸಲು ಬಯಸುತ್ತೇನೆ. Just listen to this. ಗಮನಿಸಿ ಕೇಳಿರಿ. The fruit of the Spirit is love. ಪ್ರೀತಿಯ ಪವಿತ್ರಾತ್ಮನ ಫಲವೇನೆಂದರೆ ಅದು ಪ್ರೀತಿ. That's it. ಅಷ್ಟೇ. And the rest of the things, 8 items are various ways in which you express that love. ಇನ್ನು ಉಳಿದಿರುವಂತಹ ಈ 8 ಅಂಶಗಳು, ಆ ಫಲದ 8 ಅಂಶಗಳು ಈ ಪ್ರೀತಿಯನ್ನ ನೀವು ವ್ಯಕ್ತಪಡಿಸುವಂತ ವಿವಿಧ ಮಾರ್ಗಗಳು. If you have love, joy will be there. ನಿಮಗೆ ಪ್ರೀತಿ ಇದ್ದರೆ ನಿಮಗೆ ಸಂತೋಷವಿರುತ್ತದೆ. If you have love, peace will be there. ನಿಮಗೆ ಪ್ರೀತಿ ಇದ್ದರೆ ಸಮಾಧಾನವಿರುತ್ತದೆ. If you have love, long suffering will be there. ನಿಮಗೆ ಪ್ರೀತಿ ಇದ್ದರೆ ದೀರ್ಘ ಶಾಂತಿ ಇರುತ್ತದೆ. So all that 8 items are various ways in which you show forth or express that love. ಈ ಎಲ್ಲಾ ಉಳಿದಿರುವಂತಹ 8 ಅಂಶಗಳು ನಿಮಗಿರುವಂತಹ ಪ್ರೀತಿಯನ್ನು ನೀವು ವ್ಯಕ್ತಪಡಿಸುವಂತಹ ಮಾರ್ಗಗಳಾಗಿವೆ. So the fruit of the Spirit is love. ಈ ಕಾರಣದಿಂದ ಆತ್ಮನ ಫಲವೇನೆಂದರೆ ಪ್ರೀತಿ. We began with 1 John. ನಾವು 1 ಯೋಹಾನದಿಂದ ಆರಂಭಿಸಿದೆವು. In chapter 4, 4ನೇ ಅಧ್ಯಾಯದಲ್ಲಿ there is one statement which John uses twice. ಅಲ್ಲಿ ಒಂದು ಹೇಳಿಕೆಯನ್ನ ಯೋಹಾನನು 2 ಬಾರಿ ಬಳಸುತ್ತಾನೆ. I hope you know that. ಅದು ನಿಮಗೆ ತಿಳಿದಿದೆ ಎಂಬುದಾಗಿ ನಾನು ನಂಬುತ್ತೇನೆ. Which is the one? ಆ ಹೇಳಿಕೆ ಯಾವುದು? You have it in verse 8 and you have it in verse 16 also. ಅದು 8ನೇ ವಚನದಲ್ಲಿಯೂ 16ನೇ ವಚನದಲ್ಲಿ ಹೊಂದಿದ್ದೇವೆ, ಕಾಣುವುದಾಗಿದೆ. What is that? ಅದು ಏನು?
God is love. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. Now just think of it. God is love. ದೇವರು ಪ್ರೀತಿಯಾಗಿದ್ದಾನೆ. What is the Spirit doing inside? ಈಗ ಪವಿತ್ರಾತ್ಮನು ನಮ್ಮೊಳಗೆ ಮಾಡುವಂತದ್ದೇನು? The fruit of the Spirit is love. ಆತ್ಮನ ಫಲವು ಅದು ಪ್ರೀತಿಯಾಗಿದೆ. Or making us more conformable to God. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ತರುವಂತದ್ದಾಗಿದೆ. Christ Jesus is the manifestation of the invisible God. ಕರ್ತನಾದಂತಹ ಯೇಸು ಕ್ರಿಸ್ತನು ಅದೃಶ್ಯನಾದಂತಹ ದೇವರ ಪ್ರತಿರೂಪವಾಗಿದ್ದಾನೆ. So we say that the Spirit is making us conformable to the Lord Jesus Christ. ಈ ಕಾರಣದಿಂದ ಪವಿತ್ರಾತ್ಮನು ನಮ್ಮನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ತರುವವನಾಗಿದ್ದಾನೆ. And we increase in the conformity. ಆ ಒಂದು ಸಾರೂಪ್ಯಕ್ಕೆ ಬರುವುದರಲ್ಲಿ ನಾವು ಬೆಳೆಯುತ್ತಾ ಹೋಗುವಂತ ಕ್ರಿಯೆಯು, That's what we call as what? Spiritual. ಅದನ್ನೇ ನಾವು ಆತ್ಮಿಕ ಬೆಳವಣಿಗೆ ಎಂಬುದಾಗಿ ಕರೆಯುತ್ತೇವೆ. Increasing in love. ಪ್ರೀತಿಯಲ್ಲಿ ಬೆಳೆಯುವಂತದ್ದು. Let me tell you, the spiritual growth as it should happen in our life is not happening. ನಾನು ಹೇಳುವುದೇನೆಂದರೆ ನಮ್ಮ ಜೀವಿತಗಳಲ್ಲಿ ಆಗಬೇಕಾಗಿರುವಂತಹ ಆತ್ಮಿಕ ಬೆಳವಣಿಗೆಯು ಆಗುತ್ತಿಲ್ಲ. You may ask why, brother, I'm telling you that. ನೀವು ನನ್ನ ಕೇಳಬಹುದು, ಯಾಕೆ ಸಹೋದರ ಆ ರೀತಿ ಹೇಳ್ತಿದ್ದೀರಿ? The reason is, you just look at the assemblies, you just look at the personal life of believers, you just look at the families, what all problems. ಈಗ ನೀವು ಇದಕ್ಕೆ ಕಾರಣವೇನೆಂದರೆ ನೀವು ಸಭೆಗಳನ್ನು ಗಮನಿಸಿರಿ, ವ್ಯಕ್ತಿಗಳನ್ನು ಗಮನಿಸಿರಿ, ಕುಟುಂಬಗಳನ್ನು ಗಮನಿಸಿರಿ, ಏನೆಲ್ಲ ಸಮಸ್ಯೆಗಳು. I hope here also you have all things, isn't it? ಇಲ್ಲೂ ಕೂಡ ಎಲ್ಲ ಸಂಗತಿಗಳು ಇದ್ದಾವೆ ಎಂಬುದಾಗಿ ನಾನು ನಂಬುತ್ತೇನೆ. I don't know much about all those things. ಈ ಎಲ್ಲ ಸಂಗತಿಗಳ ಕುರಿತಾಗಿ ನನಗೆ ಅಷ್ಟೇನು ಗೊತ್ತಿಲ್ಲ. But everywhere we see all the problems. ಆದರೆ ಎಲ್ಲಾ ಕಡೆ ಸಂಗತಿಗಳನ್ನು ನಾವು ನೋಡುತ್ತೇವೆ. Why? What's the reason? ಇದಕ್ಕೆ ಕಾರಣವೇನು? Believers are not growing. ವಿಶ್ವಾಸಿಗಳು ಬೆಳೆಯುತ್ತಿಲ್ಲ. See it later, I know, in a more detailed way. ಅದನ್ನು ವಿವರವಾಗಿ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. Growth is not happening. ಆ ಒಂದು ಬೆಳವಣಿಗೆಯು ಆಗುತ್ತಿಲ್ಲ. Conformity to His image is not happening in the measure it ought to be. ಆತನ ಸಾರೂಪ್ಯಕ್ಕೆ ಬೆಳೆಯಬೇಕಾದಂತಹ ಆ ಒಂದು ಮಾಪನವು ಇರಬೇಕಾದಂತಹ ಮಾಪನದ ಮಟ್ಟದಲ್ಲಿ ಇಲ್ಲ. If love was there wouldn't have been this much problems in the assembly. ಸಭೆಗಳಲ್ಲಿ ಪ್ರೀತಿ ಇರುವುದಾದರೆ ಸಭೆಗಳಲ್ಲಿ ಇಷ್ಟು ಸಮಸ್ಯೆ ಇರುವುದಕ್ಕೆ ಕಾರಣವೇ ಇಲ್ಲ. If love was there, the problems in the families would have been sorted out. ಪ್ರೀತಿ ಇರುವುದಾದರೆ ಕುಟುಂಬಗಳಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತಿತ್ತು. Frictions would not have happened at all. ಅಲ್ಲಿ ಸಮಸ್ಯೆಗಳೇ ಬರುವುದಕ್ಕೆ ಕಾರಣವೇ ಇರುತ್ತಿರಲಿಲ್ಲ. Increase of all this shows that the believers are not growing in their spiritual life. ಈ ಸಂಗತಿಗಳಲ್ಲಿ ಇರುವಂತಹ ಬೆಳವಣಿಗೆಯು ವಿಶ್ವಾಸಿಗಳು ಆತ್ಮಿಕವಾಗಿ ಬೆಳೆಯುತ್ತಿಲ್ಲ ಎಂಬುದನ್ನು ಸೂಚಿಸುವುದಾಗಿದೆ. Yes, dear brothers and sisters, let us grow up into Him who is the head. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾರಣದಿಂದ ಶಿರಸ್ಸಾಗಿರುವಂತಹ ಆತನ ಸಾರೂಪ್ಯದಲ್ಲಿ ನಾವು ಬೆಳೆಯುವರಾಗೋಣ. If that happens in our life, ಅದು ನಮ್ಮ ಜೀವಿತದಲ್ಲಿ ನಡೆಯುವಾಗ that's spiritual. ಅದು ಆತ್ಮಿಕವಾದಂತಹ ಬೆಳವಣಿಗೆ. So I'm giving that first point there. ಆ ಮೊದಲನೇ ಅಂಶವನ್ನು ನಿಮ್ಮೊಂದಿಗೆ ನಾನು ಬಿಡುತ್ತೇನೆ. Meaning of spiritual. ಆತ್ಮಿಕವಾದಂತಹ ಬೆಳವಣಿಗೆಯ ಅರ್ಥ. Now coming to the beginning. ಈಗ ಇದರ ಆರಂಭಕ್ಕೆ ನಾವು ಬರುವುದಾದರೆ, We say that the birth is the beginning. ನಾವು ಆ ಒಂದು ಆತ್ಮಿಕವಾಗಿ ಹೊಸದಾಗಿ ಹುಟ್ಟುವುದೇ ಆರಂಭ ಎಂಬುದಾಗಿ ಹೇಳಬಹುದು. Birth is the beginning. ಹುಟ್ಟುವಿಕೆಯೇ ಆರಂಭ. If we are not born again, don't care about the spiritual. ನೀವು ಹೊಸದಾಗಿ ಹುಟ್ಟದಿದ್ದರೆ, ತಿರುಗಿ ಹುಟ್ಟದಿದ್ದರೆ ಆತ್ಮಿಕ ಬೆಳವಣಿಗೆ ಕುರಿತಾಗಿ ಯೋಚನೆ ಮಾಡಬೇಡಿರಿ. This matter of the spiritual growth is for those who are born again. ಈ ಆತ್ಮಿಕವಾದಂತಹ ಬೆಳವಣಿಗೆ ಎಂಬ ವಿಚಾರವು ಆತ್ಮಿಕವಾಗಿ ಹೊಸದಾಗಿ ಹುಟ್ಟಿದವರಿಗೆ ಮಾತ್ರ. When we come to John's Gospel in chapter 3, ನೀವು ಯೋಹಾನನ ಸುವಾರ್ತೆಯ 3ನೇ ಅಧ್ಯಾಯಕ್ಕೆ ಬರುವುದಾದರೆ, we see the Lord Jesus Christ explaining about being born again to Nicodemus. ಆ ತಿರುಗಿ ಹುಟ್ಟುವುದರ ವಿಷಯವಾಗಿ ನಿಕೋದೇಮನಿಗೆ ಕರ್ತನಾದ ಯೇಸು ವಿವರಿಸುವುದನ್ನು ನಾವು ನೋಡಬಹುದು. Nicodemus thought that a seat is reserved for him in the coming kingdom. ಆ ಬರುವಂತಹ ಮುಂದೆ ಬರಲಿಕ್ಕಿರುವಂತಹ ರಾಜ್ಯದಲ್ಲಿ ತನಗಾಗಿ ಒಂದು ಕುರ್ಚಿಯು ಕಾಯ್ದಿರಿಸಿದೆ ಎಂಬುದಾಗಿ ನಿಕೋದೇಮ ಅಂದುಕೊಂಡಿದ್ದರು. He came to the Lord Jesus with big pretensions and all. ಆ ಒಂದು ದೊಡ್ಡದಾದಂತಹ ತನ್ನ ಸಾಮರ್ಥ್ಯದಿಂದ ಅವನು ಕರ್ತನಾದ ಯೇಸುವಿನ ಬಳಿ ಬಂದನು. But the Lord said, "You are not ready even to enter there. ಆದರೆ ಕರ್ತನು ಹೇಳಿದನು, ಅದನ್ನು ಪ್ರವೇಶ ಮಾಡುವುದಕ್ಕೂ ನೀನು ಇನ್ನೂ ಸಿದ್ಧನಲ್ಲ. You should be born again." ನೀನು ತಿರುಗಿ ಹುಟ್ಟಬೇಕು. And then he asked the question, "What is it?" ಆಗ ನಿಕೋದೇಮನು ಕೇಳಿದನು, ತಿರುಗಿ ಹುಟ್ಟುವುದೆಂದರೆ ಏನು? We see the Lord explaining. ಅದರ ಕರ್ತನಲ್ಲಿ ವಿವರಿಸುವುದನ್ನು ನಾವು ನೋಡುತ್ತೇವೆ. When we look at all those things, ಆ ಎಲ್ಲಾ ಸಂಗತಿಗಳನ್ನು ಗಮನಿಸುವಾಗ, I'm not going into the details of it. ಅದರ ವಿವರಗಳಿಗೆ ನಾನು ಹೋಗುತ್ತಿಲ್ಲ. Jesus told him that the Son of Man should be lifted up first. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಮನುಷ್ಯ ಕುಮಾರನು ಮೊದಲದಾಗಿ ಮೇಲಕ್ಕೆತ್ತಲ್ಪಡಬೇಕು. There in 3:14 we have. ಅದರ 3ನೇ ಅಧ್ಯಾಯದ 14ನೇ ವಚನ ಓದುತ್ತೇವೆ.
the Son of Man being lifted up points to the crucifixion. ಕರ್ತನಾದಂತಹ ಯೇಸು ಕ್ರಿಸ್ತನು ಅಂದ್ರೆ ಮನುಷ್ಯ ಕುಮಾರನು ಮೇಲಕ್ಕೆ ಎತ್ತಲ್ಪಡಬೇಕೆಂಬ ಹೇಳಿಕೆಯು ಆತನ ಶಿಲುಬೆಯ ಮರಣವನ್ನು ಸೂಚಿಸುವುದಾಗಿದೆ. Spiritual birth is based on what Jesus did on the cross. ಆತ್ಮಿಕವಾದಂತಹ ಅಥವಾ ತಿರುಗಿ ಹುಟ್ಟುವಿಕೆ ಎಂಬ ಒಂದು ಕ್ರಿಯೆಯು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿದಂತಹ ಕಾರ್ಯದ ಮೇಲೆ ಆಧಾರಗೊಂಡಿದೆ. The death, the spiritual death is because of sin. ಆತ್ಮಿಕವಾದಂತಹ ಮರಣ ಅದು ಪಾಪದ ಫಲವಾಗಿದೆ. The death of the Lord Jesus Christ is what sorted out that matter of sin. ಆದರೆ ಪಾಪವೆಂಬ ಈ ಸಂಗತಿಯನ್ನ ವ್ಯವಹಾರ ಮಾಡಿದ್ದು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ. The writer to the Hebrews says, He purged our sins. ಈ ಇಬ್ರಿಯ ಬರಹಗಾರನು ಹೇಳ್ತಾನೆ, ನಮ್ಮ ಪಾಪವನ್ನೆಲ್ಲ ಆತನು ಅಳಿಸಿ ಹಾಕಿದ್ದಾನೆ. He purged us. ನಮ್ಮ ಪಾಪವನ್ನು ಅಳಿಸಿ ಹಾಕಿದ್ದಾನೆ. I love that statement very much. ಆ ಹೇಳಿಕೆಯನ್ನು ನಾನು ಬಹಳವಾಗಿ ಇಷ್ಟಪಡುತ್ತೇನೆ. You should also love it. ಅದನ್ನು ನೀವು ಕೂಡ ಇಷ್ಟಪಡಬೇಕು. I remember one brother explaining that word purged. ಅಳಿಸಿ ಹಾಕಿದ್ದಾನೆ ಎಂಬ ಒಂದು ಮಾತನ್ನು ಸಹೋದರನು ವಿವರಿಸುವುದು ನನ್ನ ನೆನಪಿಗೆ ಬರುತ್ತದೆ. It is the word to be sold. ಅದರ ಒಂದು ಆ ಪದದ ಒಂದು ಅರ್ಥ ಪರಿಹಾರವಾಯಿತು ಎಂಬುದಾಗಿ ಹೇಳಬೇಕು. And then he explained like this. ಅವರು ಈ ರೀತಿಯಾಗಿ ವಿವರಿಸಿದ್ದಾರೆ. Think of a student ಒಬ್ಬ ವಿದ್ಯಾರ್ಥಿಯ ಕುರಿತು ಗಮನಿಸಿ. trying to do his maths. ಆತನ ಒಂದು ಗಣಿತ ಶಾಸ್ತ್ರವನ್ನು ಮಾಡುವಂತಕ್ಕೆ ಪ್ರಯತ್ನ ಮಾಡುತ್ತಿದ್ದಾನೆ. And the maths was with lot of lines, steps and all. ಆ ಒಂದು ಗಣಿತ ಶಾಸ್ತ್ರವು ನಾನಾ ರೀತಿಯ ಹೇಳಿಕೆ ಒಂದು ಗೆರೆಗಳಿಂದಲೂ ಮತ್ತು ವಿಷಯಗಳಿಂದಲೂ ಕೂಡಿತ್ತು. I hope you all have struggled with the steps and ಆ ಒಂದು ಹಂತಗಳ ವಿಷಯಗಳಲ್ಲಿ ನೀವೆಲ್ಲರೂ ಪ್ರಯಾಸ ಪಟ್ಟಿದ್ದೀರಿ ಎಂಬುದಾಗಿ ನಂಬುತ್ತೇನೆ. so this student, this boy was struggling with that. ಆ ಸಣ್ಣ ಹುಡುಗನು ಅದನ್ನು ಮಾಡುವುದಕ್ಕೆ ಪ್ರಯಾಸ ಪಡುತ್ತಿದ್ದನು. Mother saw that. ನಮ್ಮ ತಾಯಿ ಅದನ್ನು ಕಂಡಳು. And she was good in maths. ಆಕೆಯು ಗಣಿತ ಶಾಸ್ತ್ರದಲ್ಲಿ ಬಹಳ ಉತ್ತಮಳಾಗಿದ್ದಳು. And she came and why are you crying? ಆಕೆ ಬಂದು ಕೇಳಿದಳು, ಯಾಕೆ ನೀನು ಅಳುತ್ತಾ ಇದ್ದೀಯಾ? And he said, I cannot do this. ಆ ಮಗನು ಹೇಳಿದರೆ, ಇದನ್ನು ಮಾಡಲಿಕ್ಕೆ ನನ್ನಿಂದ ಆಗುತ್ತಿಲ್ಲ. And the son sat with him. ಆಗ ತಾಯಿ ಆಕೆ ಆ ಮಗನನ್ನು ಕೂಡಿಸಿಕೊಂಡಳು. And took that book. ಆ ಪುಸ್ತಕವನ್ನು ತೆಗೆದುಕೊಂಡು Saw that problem. ಆ ಒಂದು ಸಮಸ್ಯೆಯನ್ನು, ಆ ಒಂದು ಗಣಿತದ ಸಮಸ್ಯೆಯನ್ನು ಕಂಡಳು. She wrote all that steps. ಆ ಎಲ್ಲಾ ಹೆಜ್ಜೆಗಳನ್ನು ಹಂತವಾಗಿ ಬರೆದಳು. And solved that problem for the little boy. ಆ ಮಗನಿಗಾಗಿ ಆ ಒಂದು ಗಣಿತದ ಸಮಸ್ಯೆಯನ್ನು ಆಕೆ ಪರಿಹಾರ ಮಾಡಿಕೊಟ್ಟಳು. And then taught the child how he should do it also. ಆ ಮಗನು ಆ ಒಂದು ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕೆಂಬುದನ್ನು ಮಗನಿಗೂ ಹೇಳಿಕೊಟ್ಟಳು. The child could not solve that problem. ಆ ಮಗುವಿಗೆ ಆ ಒಂದು ಸಮಸ್ಯೆಯನ್ನು ತನ್ನಿಂದ ಪರಿಹಾರ ಮಾಡಲು ಸಾಧ್ಯವಾಗಲಿಲ್ಲ. Mother solved it. ತಾಯಿಯು ಮಗನ ಪರವಾಗಿ ಅದನ್ನು ಸರಿ ಮಾಡಿದಳು. Sin problem was something that we could not solve. ಪಾಪವೆಂಬ ಸಮಸ್ಯೆಯು ನೀವು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗದಂತ ಒಂದು The ಸಮಸ್ಯೆ. Lord came and solved it by the death on the cross. ಆದರೆ ಕರ್ತನು ಈ ಲೋಕಕ್ಕೆ ಬಂದು ಶಿಲುಬೆಯ ಮರಣದ ಮೂಲಕವಾಗಿ ನಮ್ಮ ಪರವಾಗಿ ಅದನ್ನು ನಿವಾರಿಸಿದನು, ಸರಿ ಮಾಡಿದನು. He purged, he solved or sorted out the problem of sin. ಆ ಪಾಪವೆಂಬ ಸಮಸ್ಯೆಯನ್ನು ಆತನು ಅಳಿಸಿ ಹಾಕಿದನು. So whenever you do that, remember the cross also. ಈ ಗಣಿತ ಮಾಡುವಾಗ ನೀವು ಶಿಲುಬೆಯನ್ನು ಕೂಡ ನೆನಪು ಮಾಡಿಕೊಳ್ಳಿರಿ. I know that in every home it happens. ಎಲ್ಲಾ ಮನೆಯಲ್ಲಿ ಇದು ನಡೆಯುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. So the word purge means sold. ಅಳಿಸು ಹಾಕು ಎಂಬ ಒಂದು ಮಾತಿನ ಅರ್ಥ ಸರಿ ಮಾಡು, ಪರಿಹಾರ ಮಾಡು The ಎಂಬುದಾಗಿದೆ. Son of Man was lifted up. ಕರ್ತನ ಮನುಷ್ಯ ಕುಮಾರನು ಮೇಲಕ್ಕೆ ಎತ್ತಲ್ಪಟ್ಟನು. I'm not going into the Old Testament connection of the the fiery serpent and all that. ಆ ಒಂದು ವಿಷ ಸರ್ಪಗಳ ಕುರಿತಾದಂತಹ ಒಂದು ಹಳೆ ಒಡಂಬಡಿಕೆಯ ಘಟನೆಗಳಿಗೆ ನಾನು ಹೋಗುತ್ತಿಲ್ಲ. Just remember, the Lord Jesus Christ had to die. ಕರ್ತನಾದಂತಹ ಯೇಸು ಕ್ರಿಸ್ತನು ಸಾಯಲೇಬೇಕಾಗಿತ್ತು ಎಂಬುದನ್ನು ನೆನಪು ಮಾಡಿಕೊಳ್ಳಿರಿ. And he died. ಆತನು ಸತ್ತನು, Rose again. ಮತ್ತು ತಿರುಗಿ ಎದ್ದನು. And he lives now. ಈಗ ಆತನು ಜೀವಿಸುವನಾಗಿದ್ದಾನೆ. And secondly, ಎರಡನೇದಾಗಿ in the words of the Lord Jesus, ಕರ್ತನಾದ ಯೇಸು ಹೇಳಿದಂತಹ ಮಾತುಗಳಲ್ಲಿ, to Nicodemus, ನಿಕೋದೇಮನಿಗೆ ಹೇಳಿದಂತಹ ಮಾತುಗಳಲ್ಲಿ, the Lord said that a man should be born of water and the Spirit. ಒಬ್ಬ ಮನುಷ್ಯನು ಆತ್ಮನಿಂದಲೂ ನೀರಿನಿಂದಲೂ ತಿರುಗಿ ಹುಟ್ಟಬೇಕು ಎಂಬುದಾಗಿ ಹೇಳಿದನು. The water there I take as the word of God. ಅಲ್ಲಿ ನೀರು ಎಂಬುದಾಗಿ ಹೇಳಲ್ಪಟ್ಟಿರುವಂತಹ ಸಂಗತಿಯನ್ನು ನಾನು ದೇವರ ವಾಕ್ಯ ಎಂಬುದಾಗಿ ನಂಬುತ್ತೇನೆ. Spirit is the Holy Spirit. ಆತ್ಮನು ಎಂಬುದಾಗಿ ಹೇಳುವಾಗ ದೇವರಾತ್ಮನು. The Holy Spirit takes the word of God or the gospel and applies to the life of a sinner. ಒಬ್ಬ ಪಾಪಿಯ ಜೀವಿತದಲ್ಲಿ ದೇವರಾತ್ಮನು ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಅಳವಡಿಸುತ್ತಾನೆ, ಅನ್ವಯ ಮಾಡುತ್ತಾನೆ. Brings him to conviction. ಆ ವ್ಯಕ್ತಿಯನ್ನ ಪಾಪದ ಮನವರಿಕೆಗೆ ತರುತ್ತಾನೆ. Helps him to confess Jesus as a savior. ಕರ್ತನಾದ ಯೇಸುವನ್ನು ತನ್ನ ರಕ್ಷಕನೆಂಬುದಾಗಿ ಅರಿಕೆ ಮಾಡುವಂತೆ ಅವನಿಗೆ ಸಹಾಯ ಮಾಡುತ್ತಾನೆ. After telling all that, ಈ ಎಲ್ಲಾ ಸಂಗತಿಗಳನ್ನು ಹೇಳಿದ ತರುವಾಯ, we see what the Lord told in verse 16. 16ನೇ ವಚನದಲ್ಲಿ ಕರ್ತನು ಹೇಳಿದಂತಹ ಮಾತು ಏನೆಂಬುದಾಗಿ ನಮಗೆ ಗೊತ್ತು. For God so loved the world that he gave his what?
only begotten Son, that whosoever believeth in him should not perish but have everlasting life. ನಂತರ ಗಮನಿಸುವಂತದ್ದು, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟನು, ಆತನು ನಂಬುವಂತ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. The condition that heaven has kept is faith. ದೇವ ಪರಲೋಕ ಬಿಟ್ಟಿರುವಂತಹ ಷರತ್ತೇನೆಂದರೆ ನಂಬಿಕೆ. Faith is a surrender. ನಂಬಿಕೆ ಎಂಬುದಾಗಿ ಹೇಳುವಾಗ surrendering our life to the one who surrendered on the cross for us. ನಮಗಾಗಿ ಶಿಲುಬೆ ಮೇಲೆ ಶರಣಾಗತನಾದಂತಹ ವ್ಯಕ್ತಿಗೆ ನಮ್ಮ ಜೀವಿತಗಳನ್ನ ಶರಣಾಗತವಾಗಿ ಒಪ್ಪಿಸುವಂತದ್ದು. Once one do that, ಒಮ್ಮೆ ಒಬ್ಬ ವ್ಯಕ್ತಿ ಅದನ್ನು ಮಾಡುವಾಗ he gives the when he gets the eternal. ಆ ವ್ಯಕ್ತಿ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾನೆ. What is eternal life? ನಿತ್ಯ ಜೀವ ಅಂದರೆ ಏನು? You are sitting looking at me as if why you are asking so little questions, you are small questions. ನೀವು ಈ ರೀತಿಯ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ನಮ್ಮನ್ನು ಕೇಳುತ್ತಿದ್ದೀರಲ್ಲ, ಅಷ್ಟಾಗಿ ನನ್ನನ್ನು ನೋಡುತ್ತಾ ಇದ್ದೀರಿ. Don't you know that we are born? ಆದರೆ ನಮಗೆ ನಿತ್ಯ ಜೀವ ಪಡೆದುಕೊಂಡಿದ್ದೇವೆ ಅಂತ ನಿಮಗೆ ಗೊತ್ತಿಲ್ಲವಾ? Come on, still you tell me what is eternal life. ಆದರೂ ಪರವಾಗಿಲ್ಲ, ನೀವು ಹೇಳಿರಿ ನಿತ್ಯ ಜೀವ ಅಂದರೆ ಏನು? What is that? Always being with God. ಯಾವಾಗಲೂ ದೇವರೊಂದಿಗೆ ಇರುವಂತದ್ದು. Answer from this side also. ಈ ಕಡೆಯಿಂದ ಯಾರಾದರೂ ಉತ್ತರ ಕೊಡ್ರಿ. Somebody answer. ಯಾರು ಹೇಳಿದಾರೋ ಉತ್ತರ ಕೊಟ್ಟರು? Being with God. You see, why I ask this is many times, the answer that comes is life that never ends, always with the Lord. ಸಾಮಾನ್ಯವಾಗಿ ಈ ಪ್ರಶ್ನೆನ ನಾನು ಕೇಳುವಾಗ ಎಲ್ಲರೂ ಹೇಳುವಂತ ಉತ್ತರ ಅಂತ್ಯವಾಗದಂತಹ ಶಾಶ್ವತವಾದಂತಹ ಜೀವ. That answer is only partly right. ಆ ಒಂದು ಉತ್ತರವು ಅರ್ಧ ಭಾಗ ಮಾತ್ರ ಸರಿ ಅಷ್ಟೇ. When we say eternal life, ನಾವು ನಿತ್ಯ ಜೀವ ಎಂಬುದಾಗಿ ಹೇಳುವಾಗ it's not just life that never ends, ಅದು ಅಂತ್ಯವಾಗದಂತಹ ಜೀವಿತ ಜೀವ ಎಂಬುದು ಮಾತ್ರವಲ್ಲ, but it is the life that never began and never will. ಆದರೆ ಅದು ಇನ್ನು ಆರಂಭವಾಗದಂತಹ ಅಥವಾ ಅಂತ್ಯಗೊಳ್ಳದಂತಹ ಜೀವಿತ. That life is only God's life. ಅದು ದೇವರ ಜೀವ ಮಾತ್ರ. All other lives have got a beginning and an end. ಎಲ್ಲಾ ಜೀವಗಳಿಗೂ ಆರಂಭವಿದೆ, ಅಂತ್ಯವಿದೆ, And it may continue also. ಒಂದು ವೇಳೆ ಅದು ಮುಂದುವರಿಯಬಹುದು. But it has all got the beginning. ಆ ಎಲ್ಲಾ ಸಂಗತಿಗಳಿಗೂ ಒಂದು ಆರಂಭ ಇದೆ. God's life is the only life which doesn't have a beginning and end. ಆದರೆ ದೇವರ ಜೀವಕ್ಕೆ ಮಾತ್ರ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. When we put our faith in the Lord Jesus, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ಹಾಕುವಾಗ God's life becomes our life. ದೇವರ ಜೀವವು ನಮ್ಮ ಜೀವವಾಗುತ್ತದೆ. God's life becomes our possession. ದೇವರ ಜೀವವು ನಮ್ಮ ಸ್ವಾಸ್ಥ್ಯವಾಗುತ್ತದೆ. When we were born into this earth, ಈ ಲೋಕದಲ್ಲಿ ನಾವು ಜನಿಸಿದಾಗ we became partakers of the life of our parents. ನಮ್ಮ ಪೋಷಕರ ಜೀವವನ್ನ ಪಾಲುಗಾರರಾಗಿ ನಾವು ಹೊಂದುತ್ತೇವೆ. When we are born again, ಆದರೆ ನಾವು ತಿರುಗಿ ಹುಟ್ಟುವಾಗ we become possessors or partakers of God's life. ನಾವು ದೇವರ ಜೀವವನ್ನ ಸ್ವಾಸ್ಥ್ಯವಾಗಿ ಹೊಂದುವ ಪಾಲುಗಾರರಾಗುತ್ತೇವೆ. We become possessors of that life that never began and that will never end. ಎಂದಿಗೂ ಆರಂಭವಾಗದಂತಹ ಅಂತ್ಯಗೊಳ್ಳದಂತಹ ಆ ಜೀವದ ಪಾಲುಗಾರರಾಗಿ ನಾವು ಬದಲಾಗುತ್ತೇವೆ. What a great thing it is, isn't it? ಇದು ಎಂತ ಶ್ರೇಷ್ಠವಾದಂತಹ ವಿಷಯವಲ್ಲವೇ? How much thankful, grateful we should be to the Lord for working in our life with Him. ದೇವರು ಆ ನಿತ್ಯ ಜೀವದ ಮೂಲಕವಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಾವು ಆತನಿಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು. We possess God's life ನಾವು ದೇವರ ಜೀವದಲ್ಲಿ ಪಾಲುಗಾರರಾಗಿದ್ದೇವೆ, ಅದನ್ನು ಹೊಂದಿದ್ದೇವೆ just by faith. ಕೇವಲ ನಂಬಿಕೆಯಿಂದ ಮಾತ್ರ. That's the beginning. ಅದುವೇ ಆರಂಭ. Such are members of that family where God is the Father. ಅಂತಹ ವ್ಯಕ್ತಿಗಳು ದೇವರು ತಂದೆಯಾಗಿರುವಂತಹ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. These are not simply theories. ಇದು ಕೇವಲ ತತ್ವ ಸಿದ್ಧಾಂತಗಳಲ್ಲ, These are truth. ಇದು ಸತ್ಯಗಳು. That's why we call one another as brother, sister. ಈ ಕಾರಣದಿಂದಲೇ ನಾವು ಒಬ್ಬೊಬ್ಬರನ್ನ ಪ್ರತಿಯೊಬ್ಬರನ್ನ ಸಹೋದರ ಸಹೋದರಿ ಎಂಬುದಾಗಿ ಕರೆಯುತ್ತೇವೆ. We share the same life, the same family. ನಾವೆಲ್ಲರೂ ಒಂದೇ ಕುಟುಂಬವನ್ನ, ಒಂದೇ ಜೀವವನ್ನ ಹಂಚಿಕೊಳ್ಳುತ್ತೇವೆ. So that's the beginning of our Christian life, or rather our spiritual growth. ಅದುವೇ ನಮ್ಮ ಕ್ರಿಸ್ತೀಯ ಜೀವಿತ ಅಥವಾ ಆತ್ಮಿಕ ಬೆಳವಣಿಗೆಯ ಆರಂಭ. In other terms, we call it as regeneration. ಇನ್ನೊಂದು ರೀತಿಯಲ್ಲಿ ನಾವು ಹೇಳುವುದಾದರೆ ಪುನರ್ಜನ್ಮ ಅಥವಾ ತಿರುಗಿ ಪುನಃ ಹುಟ್ಟುವಂತದ್ದು. That word regeneration in English Bible, in English New Testament, you have it only
twice. ಆ ಒಂದು ತಿರುಗಿ ಹುಟ್ಟು ಪುನರ್ಜನ್ಮ ಎಂಬ ಒಂದು ಪದವು ಹೊಸ ಒಡಂಬಡಿಕೆಯಲ್ಲಿ ಎರಡು ಕಡೆಗಳಲ್ಲಿ ಮಾತ್ರ ಓದುತ್ತೇವೆ. One you have in Titus 3:5. ಒಂದು ಮೊದಲನೇದಾಗಿ ಅದು ತೀತ 3:5 ಓದ್ತೀರಿ. The other one you have in Matthew 19:28. ಎರಡನೇದಾಗಿ ಆ ಮತ್ತಾಯನ ಬರೆದ ಸುವಾರ್ತೆ 19:28 ನೀವು ಓದ್ತೀರಿ. Regeneration. ತಿರುಗಿ ಹುಟ್ಟುವಂತದ್ದು ಪುನರ್ಜನ್ಮ. But these two references are about two things. ಆದರೆ ಈ ಎರಡು ಸೂಚಕಾಂಕಗಳು ಅಥವಾ ಎರಡು ಹೇಳಿಕೆಗಳು ಎರಡು ವಿಷಯದ ಕುರಿತಾಗಿ ಮಾತನಾಡುವುದಾಗಿದೆ. Matthew 19:28. ಮತ್ತಾಯನ ಬರೆದ ಸುವಾರ್ತೆ 19:28 It's not about individual believers. ಅದು ಹೊಸ ಸೃಷ್ಟಿ ಎಂಬುದಾಗಿ ಹೇಳುವಾಗ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನು ಸೂಚಿ ಹೇಳುತ್ತದಲ್ಲ. We often call it as cosmic regeneration, the regeneration of all things that exist. ಸಾಮಾನ್ಯವಾಗಿ ಹೊಸ ಸೃಷ್ಟಿ ಎಂಬುದಾಗಿ ಹೇಳುವಾಗ ಈ ಲೋಕದಲ್ಲಿ ನಾವು ನೋಡುವಂತ ಎಲ್ಲಾ ಸಂಗತಿಗಳನ್ನ ಪುನಃ ಸೃಷ್ಟಿ ಮಾಡುವಂತದ್ದು. The Lord is going to renew everything. ಕರ್ತನಾದ ಯೇಸು ಎಲ್ಲಾ ಸಂಗತಿಗಳನ್ನ ಪುನಃ ಸೃಷ್ಟಿ ಮಾಡಲಿದ್ದಾನೆ. He will set up His kingdom. ಆತನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. That's called as regeneration. ಅದನ್ನ ಹೊಸ ಸೃಷ್ಟಿ ಎಂಬುದಾಗಿ ಹೇಳ್ತಾರೆ. Still is future. ಅದು ಮುಂದೆ ಭವಿಷ್ಯದಲ್ಲಿ ಇರುವಂತದ್ದು. The other reference I said is in Titus 3:5. ಎರಡನೇದಾಗಿ ನಾವು ನೋಡುವಂತದ್ದು ತೀತ 3:5 ನಾವು ನೋಡುವಂತ ಒಂದು ವಿಷಯ. That's about individual belief. ಅದು ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಿಗೆ ಹೇಳಿರುವಂತ ಒಂದು ವಿಷಯ. It's about you and I. ಅದು ನನ್ನ ಕುರಿತಾಗಿ ನಮ್ಮ ಕುರಿತಾಗಿ ಹೇಳಿರುವಂತದ್ದು. It's about our, being born again. ಈ ಎಲ್ಲಾ ಸಂಗತಿಗಳು ಹೊಸದಾಗಿ ಹುಟ್ಟಿರುವಂತ ನಮ್ಮ ಕುರಿತಾಗಿ ಹೇಳಲ್ಪಟ್ಟದ್ದು. Just as He is going to renew all the things in the universe. ಆತನು ಜಗತ್ತಿನಲ್ಲಿರುವಂತಹ ಎಲ್ಲಾ ಸಂಗತಿಗಳನ್ನ ಪುನಃ ಹೇಗೆ ಆತನು ಸೃಷ್ಟಿ ಮಾಡುತ್ತಾನೋ. When we believe, He makes us new. He makes us, a member of His family. ನಾವು ಆತನಲ್ಲಿ ನಂಬಿಕೆ ಇಡುವಾಗ ನಮ್ಮನ್ನ ಆತನ ಕುಟುಂಬದ ಸದಸ್ಯರನ್ನಾಗಿ ಮಾಡುತ್ತಾನೆ. That's the beginning of picture. ಅದು ಆತ್ಮಿಕ ಬೆಳವಣಿಗೆಯ ಆರಂಭ, ಆತ್ಮಿಕ ಜೀವಿತದ ಆರಂಭ. I know that most of us who are listening to this have entered into that beginning. ಈ ನನ್ನನ್ನು ಕೇಳ್ತಿರುವಂತ ನಿಮ್ಮಲ್ಲಿ ಹೆಚ್ಚು ಮಂದಿ ಈ ಒಂದು ಆರಂಭಕ್ಕೆ ನೀವು ಸೇರಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. If there is anybody who have not entered into that blessedness, ಈ ಒಂದು ಆತ್ಮಿಕ ಆಶೀರ್ವಾದಕ್ಕೆ ಸೇರದೇ ಇರುವವರು ಇಲ್ಲಿ ಯಾರಾದ್ರೂ ಕುಳಿತಿರುವುದಾದರೆ, let me tell you, in this first session itself, the door is open even now. ನಾನು ಈ ಒಂದು ಮೊದಲ ಪ್ರಸ್ತಾಪದಲ್ಲೇ ಹೇಳುತ್ತೇನೆ, ಆ ಒಂದು ಬಾಗಿಲು ನಿಮಗಾಗಿ ಇನ್ನೂ ತೆರೆದಿದೆ. The Lord wants you to enter in. ನೀವು ಅದರೊಳಗೆ ಪ್ರವೇಶ ಮಾಡಬೇಕೆಂಬುದಾಗಿ ಕರ್ತನು ಬಯಸುತ್ತಾನೆ. He doesn't want you to stay in that category, dead in trespasses and sin. ನೀವು ಅಪರಾಧಗಳ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೀರಿ ಎಂಬ ಒಂದು ವರ್ಗದಲ್ಲಿ ನೀವು ಸೇರಿದವರಾಗಿರಬೇಕೆಂಬುದಾಗಿ ಕರ್ತನು ಬಯಸುತ್ತಿಲ್ಲ. From deadness you can enter into life. ನೀವು ಆ ಒಂದು ಸತ್ತ ಸ್ಥಿತಿಯಿಂದ ನೀವು ಜೀವಕ್ಕೆ ಸೇರಬಹುದು. Put your trust in the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮ ಭರವಸೆಯನ್ನು ನೀಡಿರಿ. You will become possessor of His life. ನೀವು ಆತನ ಜೀವವನ್ನ ಪಾಲುಗಾರರಾಗಿ ಪಡೆದುಕೊಳ್ಳುತ್ತೀರಿ. That's the beginning. ಅದುವೇ ಆರಂಭ. Meaning, ಅರ್ಥ, beginning, ಆರಂಭ. Now the third thing I said was that three stages with which we began. ಈ ಮೂರನೇದಾಗಿ ನಾವು ನೋಡುವಂತ ಅಂಶ, ನಾವು ಆರಂಭದಲ್ಲಿ ಕಂಡಂತ ಆ ಮೂರು ಹಂತಗಳು. What are the three stages? ಅಲ್ಲಿ ನಾವು ಗಮನಿಸಿದಂತ ಮೂರು ಹಂತಗಳೇನು? Children, ಮಕ್ಕಳು, young men, ಯೌವನಸ್ಥರು, and fathers. ಮೂರನೇದಾಗಿ ತಂದೆಗಳು. What are these three divisions? ಈ ಮೂರು ವಿಭಾಗಗಳು ಯಾವುವು? Come to the first one. ಈಗ ಮೊದಲನೇ ಭಾಗಕ್ಕೆ ಬನ್ನಿರಿ. Childhood or being children. ಮಕ್ಕಳೇ. In fact, when John calls these people as little children, he is not accusing them for being little children. ಇಲ್ಲಿ ಯೋಹಾನನವರನ್ನ ಮಕ್ಕಳಿರ ಎಂಬುದಾಗಿ ಕರೆಯುವಾಗ ಅವರು ಮಕ್ಕಳಾಗಿರುವುದಕ್ಕಾಗಿ ಅವರ ಮೇಲೆ ಅಪವಾದ ಹೊರಿಸುತ್ತಿಲ್ಲ. Because everybody begins as little children. ಯಾಕಂದ್ರೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಾಗಿ ಆರಂಭಿಸುವಂತದ್ದು. But we don't want to continue it. ಆದರೆ ಚಿಕ್ಕ ಮಕ್ಕಳಾಗಿ ನಾವು ಮುಂದುವರಿಸಲು ಬಯಸುವುದಿಲ್ಲ. So he is looking at people who have just begun their Christian life. ಈಗ ತಾನೇ ಕ್ರಿಸ್ತಿಯ ಜೀವಿತವನ್ನು ಆರಂಭಿಸಿರುವವರನ್ನು ನೋಡಿ ಹೇಳುತ್ತಿದ್ದಾನೆ. He is not accusing them for being children. ಅವರು ಚಿಕ್ಕ ಮಕ್ಕಳಾಗಿರುವುದಕ್ಕಾಗಿ ಅವರ ಮೇಲೆ ದೂರ ಹೇಳುತ್ತಿಲ್ಲ. But such group is there, children. ಆದರೆ ಮಕ್ಕಳು ಎಂಬುದಾಗಿ ಹೇಳುವಂತ ಒಂದು ವಿಭಾಗ, ಗುಂಪು ಅದುಂಟು. See, though we begin as little children, ನಾವು ಚಿಕ್ಕ ಮಕ್ಕಳಾಗಿ ಆರಂಭ ಮಾಡಿದರೂ ಕೂಡ it is necessary for us to grow up. ನಾವು ಬೆಳೆಯಬೇಕಾದದ್ದು ಬಹಳ ಅವಶ್ಯಕವಾದದ್ದು. If we continue in our physical life, if we continue, as little, ನಾವು ಚಿಕ್ಕ ಮಕ್ಕಳಾಗಿಯೇ ನಮ್ಮ ಶಾರೀರಿಕವಾದಂತಹ ಜೀವಿತದಲ್ಲಿ ಮುಂದುವರಿಯುವುದಾದರೆ we will rush to the doctors and find solution for it. ನಾವು ವೈದ್ಯರ ಬಳಿ ಹೋಗಿ ಅದಕ್ಕೆ ಪರಿಹಾರಕ್ಕಾಗಿ ನಾವು ಹುಡುಕುತ್ತೇವೆ. So continuing in that stage is not good. ಆ ಒಂದು ಹಂತದಲ್ಲಿಯೇ ಮುಂದುವರಿಯುವಂತದ್ದು ಒಳ್ಳೆಯದಲ್ಲ. So we all began with being children. ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿ ಆರಂಭ ಮಾಡಿದ್ದೇವೆ. But just think of it, are we growing up from that stage? ಆದರೆ ಆ ಚಿಕ್ಕ ಮಕ್ಕಳೆಂಬ ಒಂದು ಹಂತದಿಂದ ನಾವು ಬೆಳೆಯುತ್ತಿದ್ದೇವಾ ಎಂಬುದಾಗಿ ಆಲೋಚನೆ ಮಾಡಿರಿ.
when Jacob in his deathbed was telling about blessing his children, ಯಾಕೋಬನು ತನ್ನ ಮರಣದ ಹಾಸಿಗೆಯಲ್ಲಿದ್ದು ತನ್ನ ಮಕ್ಕಳನ್ನ ಆಶೀರ್ವದಿಸುವಾಗ ಹೇಳಿದಂತ ಮಾತು Genesis 49 you have it. ಅದನ್ನ ನೀವು ಆದಿಕಾಂಡ 49ರಲ್ಲಿ ಓದುತ್ತೀರಿ. He tells some beautiful things about Joseph. ಅಲ್ಲಿ ಯೋಸೇಫನ ಕುರಿತಾಗಿ ಒಂದು ಸುಂದರವಾದ ಸಂಗತಿಗಳನ್ನು ಹೇಳುತ್ತಿದ್ದಾನೆ. You know, Joseph was with Jacob in his first 17 years. ಯೋಸೇಫನು ಯಾಕೋಬನೊಂದಿಗೆ ತನ್ನ ಮೊದಲ 17 ವರ್ಷದಲ್ಲಿದ್ದನು. It was at the age of 17 that he left his father's house. ಆ ಒಂದು 17ನೇ ವರ್ಷ ಪ್ರಾಯದವನಾಗಿದ್ದಾಗ ತಂದೆ ಮನೆಯನ್ನು ಬಿಟ್ಟನು. The last 17 years of Jacob was with his son Joseph. ಆದರೆ ಯಾಕೋಬನ ಕೊನೆಯ 17 ವರ್ಷಗಳು ತನ್ನ ಮಗನಾದ ಯೋಸೇಫನೊಂದಿಗೆ ಯಾಕೋಬನು ಕಳೆದನು. 17 years of Joseph was with his father. ಯೋಸೇಫನ 17 ವರ್ಷಗಳು ಯೋಸೇಫನು ತನ್ನ ತಂದೆಯಾದ ಯಾಕೋಬನೊಂದಿಗಿದ್ದನು. The last 17 years of Jacob was with his son Joseph in Egypt. ಅದೇ ರೀತಿಯಾಗಿ ಯಾಕೋಬನ 17 ವರ್ಷಗಳು ಯಾಕೋಬನು ತನ್ನ ಮಗನಾದ ಯೋಸೇಫನೊಂದಿಗೆ ಐಗುಪ್ತದಲ್ಲಿ ಕಳೆದನು. Put together it is 34 years. ಇದನ್ನು ಒಟ್ಟಾಗಿ ಸೇರಿಸಿದರೆ 34 ವರ್ಷಗಳು. With that 34 years experience with Joseph, ಆ 34 ವರ್ಷಗಳು ಯೋಸೇಫನೊಂದಿಗಿದ್ದಂತಹ ಅನುಭವದ ಮೂಲಕವಾಗಿ Jacob was telling those beautiful things. ಆ ಸುಂದರವಾದಂತಹ ಸಂಗತಿಗಳನ್ನ ಯೋಸೇಫನ ಕುರಿತಾಗಿ ಯಾಕೋಬನು ಹೇಳುತ್ತಿದ್ದಾನೆ. One thing he says is this: ಅವನು ಹೇಳುವಂತಹ ಒಂದು ವಿಷಯವೇನೆಂದರೆ his branches ran over the wall. ಆ ಒಂದು ರೆಂಬೆ ಯೋಸೇಫನ ರೆಂಬೆಗಳು ಆ ಗೋಡೆಯ ಸುತ್ತಲೂ ಹರಡಿವೆ. Jacob was comparing his son to a tree. ಇಲ್ಲಿ ಯಾಕೋಬನು ತನ್ನ ಮಗನನ್ನು ಒಂದು ಮರಕ್ಕೆ ಹೋಲಿಕೆ ಮಾಡಿ ಹೇಳುತ್ತಿದ್ದಾನೆ. Its branches run over the wall. ಅವನ ರೆಂಬೆಗಳು ಆ ಒಂದು ಗೋಡೆಯ ಸುತ್ತಲೂ ಹರಡಿವೆ. What does it indicate? ಅದು ಸೂಚಿಸುವಂತದ್ದೇನು? We also have planted trees and plants and all that. ನಾವು ಕೂಡ ಸಸಿಗಳನ್ನ ಗಿಡಗಳನ್ನ ನೆಡುತ್ತೇವೆ. When you plant something, ನಾವು ಯಾವುದಾದರೂ ಗಿಡವನ್ನು ನೆಡುವಾಗ you put a small fence around, ಅದರ ಸುತ್ತಲೂ ಒಂದು ಬೇಲಿಯನ್ನು ಹಾಕುತ್ತೇವೆ. or maybe a wall around. ಅಥವಾ ಒಂದು ಸುತ್ತಲೂ ಒಂದು ಗೋಡೆಯ ರೀತಿಯಲ್ಲಿ ಕಟ್ಟುತ್ತೇವೆ. Why we are putting that fence? ಅದನ್ನ ಯಾಕೆ ನಾವು ಹಾಕುತ್ತೇವೆ? Is it because we want that tree or the plant always below that fence? ಆ ಒಂದು ಬೇಲಿಯ ಕೆಳಗಡೆಯೇ ಗಿಡವು ಯಾವಾಗಲೂ ಇರಬೇಕೆಂಬುದಾಗಿ ಹಾಕುತ್ತೇವಾ? No, we want that to come out. ಅದು ಬೆಳೆಯಬೇಕೆಂಬುದಾಗಿ ನಾವು ಬಯಸುತ್ತೇವೆ. When it is small, any cow or something can come and eat. ಆದರೆ ಆ ಸಸಿಯು ಚಿಕ್ಕದಾಗಿರುವಾಗ ಒಂದು ಹಸುವೋ ಎಮ್ಮೆಯೋ ಬಂದು ಅದನ್ನು ತಿನ್ನಬಹುದು. So that we are putting that fence. ಈ ಕಾರಣದಿಂದ ಅದರ ಸುತ್ತಲೂ ಬೇಲಿಯನ್ನು But ಹಾಕುತ್ತೇವೆ. we don't want it to be under that always. ಆದರೆ ಆ ಬೇಲಿಯ ಅಡಿಯಲ್ಲಿಯೇ ಗಿಡವಿರಬೇಕೆಂಬುದಾಗಿ ನಾವು ಎಂದಿಗೂ ಬಯಸುವುದಿಲ್ಲ. Grow up. ಅದು ಬೆಳೆಯಬೇಕೆಂಬುದಾಗಿ ಬಯಸುತ್ತೇವೆ. And its branches should run over it. ಆ ಒಂದು ಗಿಡದ ರೆಂಬೆಗಳು ಆ ಬೇಲಿಯ ಸುತ್ತಲೂ ಹರಡಿರಬೇಕು. Now what Jacob is telling, ಇಲ್ಲಿ ಯೋಸೇಫನಿಗೆ ಯಾಕೋಬನಿಗೆ ಹೇಳುವಾಗ his branches run over the wall. ಅವನ ರೆಂಬೆಗಳು ಆ ಬೇಲಿಯ ಸುತ್ತಲೂ ಹರಡಿದೆ. That means he is grown up. ಅಂದರೆ ಯೋಸೇಫನು ಬೆಳೆದಿದ್ದಾನೆ. He is mature. ಈಗ ಪರಿಪಕ್ವತೆ ಉಳ್ಳವನಾಗಿದ್ದಾನೆ. He is thinking about all the blessings that he could see in Joseph. ಇಲ್ಲಿ ಯೋಸೇಫನಲ್ಲಿ ಎಲ್ಲಾ ಆಶೀರ್ವಾದಗಳನ್ನು ಯಾಕೋಬನು ಕಂಡು ಹೇಳುವನಾಗಿದ್ದಾನೆ. Grown up in every way. ಎಲ್ಲಾ ರೀತಿಯಲ್ಲೂ ಬೆಳೆದಿದ್ದಾನೆ. With what great joy Jacob might have told all. ಈಗ ಎಂತ ಸಂತೋಷದಿಂದ ಯಾಕೋಬನು ಈ ಮಾತುಗಳನ್ನು ಯೋಸೇಫನಿಗೆ ಹೇಳಿರಬಹುದು. Our heavenly Father look at us. ಇದ್ದೀರಾ ಎಂಬುದನ್ನು ಸೂಚಿಸುವಂತಹ 3 ಸೂಚನೆಗಳನ್ನ ಗುರುತುಗಳನ್ನ ನಾನು ಕೊಡುತ್ತೇನೆ. When you come to Ephesians 4:40, ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 4:14ಕ್ಕೆ ಬರುವಾಗ believers there in Ephesus, ಅಲ್ಲಿ ಎಫೆಸ ಪಟ್ಟಣದಿಂದ ವಿಶ್ವಾಸಿಗಳ ಕುರಿತಾಗಿ ಪೌಲನು ಹೇಳುತ್ತಾನೆ. he says, no more be children, ಇನ್ನು ಮೇಲೆ ಕೂಸುಗಳಾಗಿರದೆ, tossed to and fro with every wind of doctrine. ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಎಲ್ಲಾ ಬೋಧನೆಗಳ ಕಡೆಗೆ ಹೋಗುವವರು. I hope you found it in your Bible. ಅದು ನಿಮ್ಮ ಸತ್ಯವೇದದಲ್ಲಿ ಕಂಡಿದ್ದೀರಾ, ಓದುತ್ತಿದ್ದೀರಾ ಅಂತ ನಂಬುತ್ತೇನೆ. Be no more children. ಇನ್ನು ಮೇಲೆ ಕೂಸುಗಳಾಗಿರದೆ. Then he tells how children are. ಅಲ್ಲಿ ಪೌಲನು ಹೇಳ್ತಿದ್ದಾನೆ ಮಕ್ಕಳು ಹೇಗಿರ್ತಾರೆ ಎಂಬುದಾಗಿ. Little children, they are tossed to and fro with every wind of doctrine. ಚಿಕ್ಕ ಮಕ್ಕಳಾಗಿರುವಂತವರು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡವರಾಗಿ ಎಲ್ಲಾ ದುರ್ಬೋಧಕರ ವಂಚನೆಗೆ ಬಿಡುತ್ತಾರೆ. They hear one doctrine. ಅವರು ಒಂದು ಬೋಧನೆಯನ್ನು ಕೇಳುತ್ತಾರೆ. That's right. ಅದು ಸರಿ ಎಂಬುದಾಗಿ ಹೇಳುತ್ತಾರೆ. We will join them. ನಾವು ಅಲ್ಲಿ ಸೇರಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. They hear something else. ಅವರು ಇನ್ನೊಂದು ಬೋಧನೆಯನ್ನು ಕೇಳುತ್ತಾರೆ. That's not right. This is right. ಅದು ಸರಿಯಾದದ್ದಲ್ಲ, ಇದುವೇ ಸರಿ ಎಂಬುದಾಗಿ ಹೇಳುತ್ತಾರೆ. Going to and fro. ಅವರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅತ್ತಿತ್ತ ನುಗ್ಗಿಸಿಕೊಂಡು ಹೋಗುವರಾಗಿದ್ದಾರೆ. Every wind of doctrine they are carried away. ಅವರು ಎಲ್ಲಾ ಬೋಧನೆಗಳಿಗೆ ನುಗ್ಗಿಸಿಕೊಂಡು ಹೋಗುವರಾಗಿರುತ್ತಾರೆ. ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವರಾಗಿರುತ್ತಾರೆ.
They were insensitive to the right, to the wrong teachings. ಆ ಒಂದು ತಪ್ಪಾದಂತಹ ಬೋಧನೆಗಳ ವಿಷಯಗಳಲ್ಲಿ ಅಸೂಕ್ಷ್ಮತೆ They ಉಳ್ಳವರಾಗಿದ್ದಾರೆ. were not able to discern what's good and what's right. ಯಾವುದು ಸರಿಯಾದದ್ದು ಯಾವುದು ತಪ್ಪಾದದ್ದು ಎಂಬುದನ್ನು ವಿವೇಚನೆ ಮಾಡುವವರಾಗಿದ್ದಾರೆ. You take a little child, ಒಂದು ಚಿಕ್ಕ ಮಗುವನ್ನು ತೆಗೆದುಕೊಳ್ಳಿರಿ, crawling child, ಇನ್ನು ನೆಲದ ಮೇಲೆ ಹರಿದಾಡುವಂತ ಮಗುವನ್ನು ನೋಡಿರಿ, put it on the floor. ಆ ಮಗುವನ್ನು ನೆಲದ ಮೇಲೆ ಹಾಕಿರಿ, They move forward. ಅವರು ಮುಂದಕ್ಕೆ ಹೋಗುತ್ತಾರೆ. If they see something on the floor, ಅವರು ನೆಲದ ಮೇಲೆ ಏನನ್ನಾದರೂ ಕಂಡರೆ they will call mother and ask whether it is eatable or not. ಅವರು ತಾಯಿಯನ್ನು ಕರೆದಿದ್ದು ತಿನ್ನುವಂತ ಸಂಗತಿ ಎಂಬುದಾಗಿ ಕೇಳುತ್ತಾರಾ? ಅವರು ಕೇಳುವುದಿಲ್ಲ. They will put their hand and put in the mouth. ಅವರು ತೆಗೆದು ಅದನ್ನ ಬಾಯಿಗೆ ಹಾಕಿಕೊಡುತ್ತಾರೆ. That's being children. ಅದನ್ನೇ ಮಕ್ಕಳಾಗಿರುವುದು ಎಂಬುದಾಗಿ ಕರೆಯುತ್ತಾರೆ. Many believers are like that. ಅನೇಕ ವಿಶ್ವಾಸಿಗಳು ಹೀಗೆ ಇದ್ದಾರೆ. That's one of the signs of being children. ಅವರು ಇನ್ನೂ ಮಕ್ಕಳಾಗಿದ್ದಾರೆ ಎಂಬುದನ್ನು ಸೂಚಿಸುವಂತಹ ಒಂದು ಗುರುತು ಇದಾಗಿದೆ. Insensitive, not able to discern things. ಅವರು ಸಂಗತಿಗಳನ್ನ ವಿವೇಚನೆ ಮಾಡುವುದಕ್ಕೆ ಸಾಧ್ಯವಾಗದೆ ಅಸೂಕ್ಷ್ಮತೆಯುಳ್ಳವರಾಗಿರುತ್ತವರು. Secondly, ಎರಡನೇದಾಗಿ when you come to 1 Corinthians chapter 3, ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ verses 1 to 3, ಅದರ ಮೊದಲ 3 ವಚನಗಳನ್ನು ನೀವು ಓದುವುದಾದರೆ there we see Paul telling about another sign. ಅಲ್ಲಿ ಮತ್ತೊಂದು ಗುರುತಿನ ಕುರಿತಾಗಿ ಪೌಲನು ಹೇಳುವುದನ್ನು ನೋಡುತ್ತೇವೆ. He says, I cannot speak to you as children. ಇಲ್ಲಿ ಪೌಲನು ಹೇಳುತ್ತಿದ್ದಾನೆ, ನಿಮ್ಮ ಮಕ್ಕಳ As children. ಆತ್ಮೀಕರಿಗೆ ತಕ್ಕ ಹಾಗೆ ನಿಮ್ಮೊಂದಿಗೆ ನಾನು ಮಾತನಾಡಿಕೊಳ್ಳಲಿಕ್ಕಾಗುವುದಿಲ್ಲ. You are still carnal. ನೀವಿನ್ನೂ ಪ್ರಾಪಂಚಿಕರಾಗಿದ್ದೀರಿ, You are still babes. ನೀವಿನ್ನೂ ಮಕ್ಕಳಾಗಿದ್ದೀರಿ. Then he says you have fightings among you. ನೀವಿನ್ನು ಎಳೆ ಕೂಸುಗಳಾಗಿ ನಿಮ್ಮಲ್ಲಿ ಇನ್ನೂ ಜಗಳಗಳುಂಟು, There are parties, divisions among you. ನಿಮ್ಮಲ್ಲಿ ಭೇದಗಳುಂಟು, ಗುಂಪುಗಳುಂಟು. So in that place where Paul says that the infights is one of the signs of being children. ಇಲ್ಲಿ ನಾವು ಗಮನಿಸುವ ಹಾಗೆ ಅಲ್ಲಿರುವಂತಹ ಜಗಳಗಳು ಅಥವಾ ಭೇದಗಳು ಅವರು ಎಳೆಗೂಸುಗಳಾಗಿದ್ದಾರೆ ಎಂಬುದಕ್ಕೆ ಒಂದು ಗುರುತು. Think about the children in the home. ನೀವು ಮನೆಯಲ್ಲಿರುವಂತಹ ಮಕ್ಕಳನ್ನು ಗಮನಿಸಿರಿ. If they have a holiday, how happy they are, isn't it? ಅವರಿಗೆ ರಜೆ ದಿವಸ ಇರುವುದಾದ್ರೆ ಅವರು ಎಷ್ಟು ಸಂತೋಷವುಳ್ಳವರಾಗಿರ್ತಾರಲ್ಲವೇ? And it's a headache to the parents. ಅವರು ರಜೆ ಬೇಕಾದ ನನಗೆ ತಲೆನೋವು ಎಂಬುದಾಗಿ ಹೇಳುತ್ತಾರೆ. ಆ ತಂದೆ ತಾಯಿಯರಿಗೆ ಮಕ್ಕಳ ರಜೆಯಲ್ಲಿರುವುದು ತಲೆನೋವಾಗಿರುತ್ತದೆ. What time? Yes, yes. Yeah. When there is a holiday, it's a headache for the parents, you see. ಆ ಮಕ್ಕಳಿಗೆ ರಜೆ ಇರುವುದಾದರೆ ಪೋಷಕರಿಗೆ ಅದು ತಲೆನೋವಾಗಿರುತ್ತದೆ. They will throw their bag, and if there are 2-3 children, they fight each other, isn't it? ಅವರು ಬ್ಯಾಗ್ ಗಳನ್ನ ಎಸೆದು ಆ ಚೀಲಗಳನ್ನ ಎಸೆದು 2-3 ಮಕ್ಕಳು ಇರುವುದಾದರೆ ಒಬ್ಬರಿಗೊಬ್ಬರು ಜಗಳ ಮಾಡ್ತಾರೆ. And the children, the parents, they will telephone everywhere and ask, is there a BBS somewhere in the office? ಆ ಪೋಷಕರು ಎಲ್ಲರಿಗೂ ಕರೆ ಮಾಡಿ ಎಲ್ಲರೂ VBS ನಡೀತಾ ಇದೆ ಎಂಬುದಾಗಿ ಕೇಳುತ್ತಾರೆ. We send our children for that only. ಅದಕ್ಕಾಗಿಯೇ ನಮ್ಮ ಮಕ್ಕಳನ್ನ VBS ಗೆ ಕಳಿಸ್ತೇವಲ್ಲವೇ? Yeah, what I'm trying to say is, children fight each other. ನಾನು ಹೇಳಲು ಬಯಸುವುದು ಏನೆಂದರೆ ಮಕ್ಕಳು ಒಬ್ಬರಿಗೊಬ್ಬರು ಜಗಳವಾಡುತ್ತಾರೆ. Many assemblies are like ಅನೇಕ ಸಭೆಗಳಿಂದ ಅದೇ ಸ್ಥಿತಿಯಲ್ಲಿ divisions and party spirits and cliques and all that are there. ಈ ರೀತಿಯಾದಂತಹ ಜಗಳಗಳು, ಭೇದಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ಸಂಗತಿಗಳು ಉಂಟು. So that is one of the signs of being little children. ಇವು ಎಳೆಗೂಸುಗಳಾಗಿದ್ದಾರೆ ಎಂಬುದಕ್ಕೆ ಇದೊಂದು ಗುರುತು. Then when you come to Hebrews chapter 5, ನೀವು ಇಬ್ರಿಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ you read from verse 12 on till 14. ನೀವು 12ನೇ ವಚನದಿಂದ 14ನೇ ವಚನದವರೆಗೆ ಓದುವುದಾದರೆ There we see the third sign of being children. ಅಲ್ಲಿ ಮಕ್ಕಳು ಎಳೆಗೂಸುಗಳಾಗಿರುವುದಕ್ಕಿಂತ 3ನೇ ಗುರುತನ್ನು ನಾವು ಓದುತ್ತೇವೆ. The writer was about to tell about, the Melchizedekan priesthood of Jesus Christ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮತ್ತು ಮೆಲ್ಕಿಜೆದೇಕನ ಯಾಜಕತ್ವದ ಮಹಾಯಾಜಕತ್ವದ ಕುರಿತಾಗಿ ಬರಹಗಾರರು ಹೇಳಲು ಬಯಸುವನಾಗಿದ್ದಾನೆ. Then he suddenly thinks about the ability of those who are reading it. ಆದರೆ ಇದನ್ನು ಓದುತ್ತಿರುವಂತವರ ಸಾಮರ್ಥ್ಯದ ಕುರಿತಾಗಿ ಆಲೋಚನೆ ಮಾಡಿ They won't understand this. ಅವರಿಗೆ ಈ ಸಂಗತಿಗಳು ಅರ್ಥವಾಗುವುದಿಲ್ಲ. Then he gives them there some advice to grow spiritually. ಅವರು ಆತ್ಮೀಕವಾಗಿ ಬೆಳೆಯುವುದಕ್ಕೆ ಕೆಲವು ಉಪದೇಶಗಳನ್ನ ಸಲಹೆಗಳನ್ನ ಅಲ್ಲಿ ಕೊಡುತ್ತಿದ್ದಾರೆ. There he presents one of the signs. ಅಲ್ಲಿ ಒಂದು ಗುರುತನ್ನು ಹೇಳುವನಾಗಿದ್ದಾನೆ. I am not able to feed you with strong food. ನಾನು ನಿಮಗೆ ಗಟ್ಟಿಯಾದಂತಹ ಆಹಾರವನ್ನ ಕೊಟ್ಟು ನಿಮಗೆ ಪೋಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. Even now I have to feed you with milk. ಈಗಲೂ ಕೂಡ ನಿಮಗೆ ಇನ್ನು ನಾನು ಹಾಲು ಕೊಟ್ಟೆ ಪೋಷಣೆ ಮಾಡಬೇಕಾಗಿದೆ. If you look at the years, you should have become teachers by now. ಕಾಲವನ್ನು ನೋಡಿದರೆ ನೀವು ಈಗಾಗಲೇ ಬೋಧಕರಾಗಿರಬೇಕಾಗಿತ್ತು. That in many years you are continuing in the same state. ಆದರೆ ಅನೇಕ ವರ್ಷಗಳಿಂದ ನೀವು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತಿದ್ದೀರಿ. Here we have the sign of indigestion. ಅದರ ಅರ್ಥವನ್ನು ನಾವು ಜೀರ್ಣ ಮಾಡಿಕೊಳ್ಳಲಾಗದ ಸ್ಥಿತಿ, ಆ ಜೀರ್ಣ ಎಂಬ ಸ್ಥಿತಿಯನ್ನು ಹೇಳುತ್ತೇವೆ. Not able to eat anything strong. ಗಟ್ಟಿಯಾಗಿರುವಂತಹ ಯಾವುದನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ. They need milk always. ಅವರಿಗೆ ಎಲ್ಲಾ ಸಂದರ್ಭಗಳಲ್ಲಿಯೂ ಹಾಲು ಬೇಕು. Brother, teach us from Psalm 23.
ಸಹೋದರರೇ, ನಮಗೆ ಕೀರ್ತನೆಗಳು 23 ಕಲಿಸಿರಿ. Or teach us some parables. ಇದರಿಂದ ನಮಗೆ ಸಾಮ್ಯಗಳಿಂದ ಹೇಳಿಕೊಡ್ರಿ. Tell us some stories in between. ಅಥವಾ ಮಧ್ಯದಲ್ಲಿ ನಮಗೆ ಯಾವ್ದಾದ್ರು ಕಥೆಗಳನ್ನ ಹೇಳಿರಿ. Make us sing in between, otherwise we are going to sleep. ನಮಗೆ ಮಧ್ಯದಲ್ಲಿ ಹಾಡುಗಳನ್ನ ನಮಗೆ ಹಾಡುವಂತೆ ಮಾಡಿಲ್ಲದೆ ನಾವು ನಿದ್ದೆ ಮಾಡ್ತೇವೆ. The problem is we are not able to digest that which is strong. ಅಂದ್ರೆ ಅದರ ಅರ್ಥವೇನೆಂದರೆ ಗಟ್ಟಿಯಾದದನ್ನ ಜೀರ್ಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂತ ಸ್ಥಿತಿ. Many years in Christian life, still in that same state. ಅನೇಕ ಕ್ರಿಸ್ತಿಯ ಜೀವಿತದಲ್ಲಿ ಅನೇಕ ವರ್ಷಗಳಾದರೂ ಇನ್ನೂ ಅದೇ ಸ್ಥಿತಿಯಲ್ಲಿ ಇರುವಂತದ್ದು. That's being children. ಅದನ್ನ ಮಕ್ಕಳು ಎಳೆಗೂಸುಗಳಾಗಿರುವುದರಿಂದ ಕರೆಯುತ್ತಾರೆ. As I mentioned, we all began as children, but we should not continue there for long. ನಾನು ಈಗಾಗಲೇ ಹೇಳಿದ ಹಾಗೆ ನಾವೆಲ್ಲರೂ ಮಕ್ಕಳಾಗಿ ಆರಂಭ ಮಾಡಿದ್ದೇವೆ, ಆದರೆ ದೀರ್ಘಕಾಲ ಹಾಗೆ ನಾವು ಮುಂದುವರಿಯಬಾರದು. Now when we look at these things, it's necessary for us to look into our own lives and see where we stand. ಈ ಸಂಗತಿಗಳನ್ನೆಲ್ಲ ನಾವು ಕೇಳುವಾಗ ನಾವು ಯಾವ ಸ್ಥಳದಲ್ಲಿ ನಿಂತಿದ್ದೇವೆ ಎಂಬುದನ್ನ ಗಮನಿಸಿ ನೋಡುವಂತದ್ದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. What is our condition? ನಮ್ಮ ಸ್ಥಿತಿ ಇಂದು ಏನಾಗಿದೆ? Are we growing up? ನಾವು ಬೆಳೆಯುತ್ತಿದ್ದೇವಾ? Or are we still insensitive? ಅಥವಾ ನಾವೀಗಾಗಲೇ ಕೇಳಿದ ಹಾಗೆ ಇನ್ನೂ ಅಸೂಕ್ಷ್ಮತೆ ಉಳ್ಳವರಾಗಿದ್ದೇವಾ? Are there infights? ನಮ್ಮಲ್ಲಿ ಜಗಳಗಳುಂಟಾ? Are there still that indigestion following us? ನಮಗೆ ಇನ್ನೂ ಆ ಒಂದು ಅಜೀರ್ಣ ಕ್ರಿಯೆ ನಮ್ಮಲ್ಲಿ ಹಿಂಬಾಲಿಸುತ್ತಿದೆಯಾ? Let's grow up in all things. ಈ ಎಲ್ಲಾ ಸಂಗತಿಗಳಲ್ಲಿ ನಾವು ಬೆಳೆಯೋಣ. Let's move to the next one. ನಾವು ಮುಂದಿನ ಸಂಗತಿಗೆ ಹೋಗೋಣ. There we see that youth. ಅಲ್ಲಿ ನಾವು ಎರಡನೇದಾಗಿ ಯೌವನಸ್ಥರನ್ನ ಗಮನಿಸುತ್ತೇವೆ. Vibrant youth. ಬಹಳ ಉತ್ಸುಕತೆಯಿಂದ ಕೂಡಿದಂತಹ ಯೌವನಸ್ಥರು. What did John say about them? ಅವರ ಕುರಿತಾಗಿ ಯೋಹಾನನು ಹೇಳುವುದೇನು? We can't go into the details of it. ಅದರ ವಿವರಕ್ಕೆ ನಾವು ಹೋಗಲಿಕ್ಕೆ ಆಗುವುದಿಲ್ಲ. He says that they have overcome the wicked one. ನೀವು ಕೆಡುಕನನ್ನ ಜಯಿಸಿದ್ದೀರಿ. That's in verse 30. ಅದನ್ನು 14 ಕನ್ನಡದಲ್ಲಿ 14ನೇ ವಚನದಲ್ಲಿ ನೋಡುತ್ತೇವೆ. Then in verse 13ನೇ ನೋಡುತ್ತೇವೆ. Then in verse 14 he tells how they overcame. 14ನೇ ವಚನದಲ್ಲಿ ಅವರು ಹೇಗೆ ಕೆಡುಕನನ್ನ ಜಯಿಸಿದ್ದಾರೆ ಎಂಬುದಾಗಿ ಹೇಳ್ತಾನೆ. They were strong. ಅವರು ಬಲವುಳ್ಳವರು, ಶಕ್ತರಾಗಿರುವವರು. How they became strong? ಅವರು ಹೇಗೆ ಶಕ್ತರಾದರು? The word of God abides in them. ದೇವರ ವಾಕ್ಯವು ಅವರಲ್ಲಿ ನೆಲೆಗೊಂಡಿದೆ. And you have overcome. ದೇವರ ವಾಕ್ಯವು ನೆಲೆಗೊಂಡಿರುವುದರಿಂದ ಅವರು ಕೆಡುಕನನ್ನ ಜಯಿಸಿದ್ದಾರೆ. So the word of God should abide in us and it should make us strong. ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡು ನಮ್ಮನ್ನ ಶಕ್ತರನ್ನಾಗಿ ಮಾಡಬೇಕು. That should lead us to an overcoming life. ಆ ಒಂದು ದೇವರ ವಾಕ್ಯವು ನಮ್ಮನ್ನ ಜಯಿಸುವಂತಹ ಜೀವಿತಕ್ಕೆ ನಡೆಸಬೇಕು. Such we can call as youth. ಅಂತ ಜನರನ್ನ ನಾವು ಆತ್ಮಿಕ ಜೀವಿತದಲ್ಲಿ ಯೌವನಸ್ಥರು ಎಂಬುದಾಗಿ ಕರೆಯಬಹುದು. Young people are all full of life, isn't it? ಆ ಯೌವನಸ್ಥರನ್ನು ಗಮನಿಸುವಾಗ ಹೆಚ್ಚಿನ ಒಂದು ಜೀವವುಳ್ಳವರಾಗಿರ್ತಾರೆ, ಹೆಚ್ಚು ಕ್ಷಮತೆ ಉಳ್ಳವರಾಗಿರ್ತಾರೆ, Strong. ಬಲವುಳ್ಳವರಾಗಿರ್ತಾರೆ. Not like little children, not like old ones. ಅವರು ಪ್ರಾಯಸ್ಥರ ಹಾಗೆಯೋ ಚಿಕ್ಕ ಮಕ್ಕಳ ಹಾಗೆಯೋ ಅಲ್ಲ. So here John is, telling about the spiritual man. ಇಲ್ಲಿ ಆತ್ಮಿಕವಾದಂತಹ ವಿಷಯಗಳ ಕುರಿತಾಗಿ ಯೋಹಾನನು ಹೇಳುತ್ತಿದ್ದಾನೆ. People who are strong, vibrant, overcoming, such he is calling as youth. ಆತ್ಮಿಕವಾಗಿ ಶಕ್ತರಾಗಿರುವಂತವರು, ಉತ್ಸುಕತೆ ಉಳ್ಳಂತವರು, ಜಯಿಸುವಂತವರನ್ನ ಯೌವನಸ್ಥರು ಎಂಬುದಾಗಿ ಕರೆಯುತ್ತಿದ್ದಾನೆ. Now when you come to John 10:10, ನೀವು ಯೋಹಾನ 10:10ಕ್ಕೆ ಬರುವಾಗ you see what the Lord told about the purpose of his coming to this earth. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಂತಹ ಉದ್ದೇಶವನ್ನು ಹೇಳುವುದನ್ನು ಗಮನಿಸುತ್ತೇವೆ. Familiar verse. ನಮಗೆ ಬಹಳ ಚಿರಪರಿಸುವಂತಹ I have come that they might have life and that they might have it but abundant. ಅವರ ಜೀವವನ್ನು ಪಡೆದುಕೊಳ್ಳಬೇಕೆಂದಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂದಲೂ ನಾನು ಬಂದೆನು. So look at it. First he said, I come that they might have life. ಅವರ ಜೀವವನ್ನು ಹೊಂದಬೇಕೆಂಬುದಾಗಿ ನಾನು ಬಂದೆನೆಂಬುದಾಗಿ ಮೊದಲು ಹೇಳಿದನ್ನು ಗಮನಿಸಿರಿ. That's eternal life. ಅದು ಈ ನಿತ್ಯ ಜೀವ. We saw how to get it out. ಅದನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. And then he said, I have come that they might have life and that they might have it more abundant. ಅವರ ಜೀವವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಾನು ಬಂದೆನು, ಆ ಜೀವವು ಸಮೃದ್ಧಿಯಾಗಿರಬೇಕೆಂಬುದಾಗಿ ಬಂದೆನು ಎಂದು ಹೇಳುವುದು. Those who have received life and become God's children should have that abundant life. ಅಂದರೆ ಕರ್ತನಲ್ಲಿ ನಂಬಿಕೆ ಇಟ್ಟು ನಿತ್ಯ ಜೀವವನ್ನ ಪಡೆದುಕೊಂಡಿರುವಂತವರು ಆ ಸಮೃದ್ಧಿಯಾದಂತಹ ಜೀವವನ್ನ ಹೊಂದಬೇಕು. Life and abundant. ಜೀವ, ಸಮೃದ್ಧಿಯಾದಂತಹ ಜೀವ. What's the difference between these two? ಈ ಎರಡರ ನಡುವಿನ ವ್ಯತ್ಯಾಸವೇನು? In Kerala there was a Lord's servant. ಕೇರಳದಲ್ಲಿ ಒಬ್ಬ ದೇವರ ಸೇವಕರಿದ್ದರು.
remember an illustration that he gave to explain this. ಅವರು ಇದನ್ನು ವಿವರಿಸುವುದಕ್ಕೆ ಅವರು ಕೊಟ್ಟಂತ ಒಂದು ಉದಾಹರಣೆ ನನ್ನ ನೆನಪಿಗೆ ಬರುತ್ತಿದೆ. Illustration of a hospital ward. ಆ ಒಂದು ಹಾಸ್ಪಿಟಲ್ ನ ವಾರ್ಡ್ ನ ಒಂದು ಉದಾಹರಣೆ. Hospital ward. ಹಾಸ್ಪಿಟಲ್ ನ ವಾರ್ಡ್. Okay. You think about the hospital ward, we all know. ನಮಗೆಲ್ಲ ತಿಳಿದಿರುವಾಗ ಆಸ್ಪತ್ರೆಗಳಿಗೆ ನಾವು ಹೋಗುವಾಗ ಅಲ್ಲಿ ವಾರ್ಡ್ಗಳನ್ನು ಗಮನಿಸುತ್ತೇವೆ. Patients are there. ಅಲ್ಲಿ ರೋಗಿಗಳಿದ್ದಾರೆ. They're all, some are lying in the bed. ಅಲ್ಲಿ ಕೆಲವು ಹಾಸಿಗೆಗಳ ಮೇಲೆ ಮಲಗಿರುತ್ತಾರೆ. Some are there with the tube and all that's connected to them. ಕೆಲವರಿಗೆ ಆ ಮೂಗಿನಲ್ಲೆಲ್ಲ ಒಂದು ಪೈಪ್ಗಳನ್ನು ಹಾಕಿರ್ತಾರೆ. Some are sitting there but they can't come down. ಕೆಲವರು ಹಾಸಿಗೆ ಮೇಲೆ ಕುಳಿತಿರ್ತಾರೆ, ಅವರಿಗೆ ಎದ್ದು ಬರಲಿಕ್ಕೆ ಆಗುವುದಿಲ್ಲ. You know the situations. ಆ ಒಂದು ಪರಿಸ್ಥಿತಿಗಳು ನಿಮಗೆ ನೆನಪಿಗೆ ಬರ್ತವೆ, ಗೊತ್ತಿರ್ತದೆ ಅದು. But then there are the nurses and the doctors running around, in the middle of that bed. ಆದರೆ ಆ ಒಂದು ಹಾಸಿಗೆಗಳ ಮಧ್ಯದಲ್ಲಿ ಅಲ್ಲಿ ವೈದ್ಯಕೀಯ ಸಿಬ್ಬಂದಿ ಅಂತ ನರ್ಸ್ಗಳೆಲ್ಲರೂ ಓಡಾಡೋದನ್ನ ನಾವು ನೋಡ್ತೇವೆ. When somebody falls this side or makes some sound, the nurse runs from there and comes this side. ಆದರೆ ಅಲ್ಲಿ ಕುಳಿತಿರುವಂತಹ ಹಾಸಿಗೆಯಲ್ಲಿ ಯಾರಾದರೂ ಕರೆದರೆ ಕೂಗಿದರೆ ಇಲ್ಲಿರುವಂತಹ ನರ್ಸ್ ಅಲ್ಲಿಗೆ ಹೋಗುತ್ತಾರೆ, ಅಲ್ಲಿರುವಂತವರು ಇಲ್ಲಿಗೆ ಬರ್ತಾರೆ, ಓಡಾಡ್ತಿರ್ತಾರೆ. And suddenly that other corner somebody is calling. ಇನ್ನೊಂದು ಮೂಲೆಯಲ್ಲಿ ಯಾರೋ ಒಬ್ಬರು ಕರೆಯುತ್ತಿದ್ದಾರೆ. Runs from here to that bed. ಇಲ್ಲಿಂದ ಅಲ್ಲಿಗೆ ಆ ನರ್ಸ್ ಹೋಗುತ್ತಾರೆ. You can just picture what's happening in a hospital. ಆ ಒಂದು ಆಸ್ಪತ್ರೆಯಲ್ಲಿ ಆ ವಾರ್ಡ್ ನಲ್ಲಿ ನಡೆದಿರುವ ಸಂಗತಿಗಳನ್ನ ನೀವು ಕೇವಲ ಚಿತ್ರಿಸಿಕೊಳ್ಳಬಹುದು. Do all of them have life? ಅವರೆಲ್ಲರಿಗೂ ಜೀವವಿದೆಯಾ? If they don't have life, there's another place for them. ಅವರಿಗೆ ಜೀವವಿಲ್ಲದಿದ್ದರೆ ಅವರಿಗೆ ಮತ್ತೊಂದು ಸ್ಥಳವಿದೆ. So in that word, everybody has got. ಅಂದ್ರೆ ಇದರ ಮೂಲಕವಾಗಿ ಎಲ್ಲರಿಗೂ ಜೀವವಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even the person with the tube and all that, he also has life. ಆ ಟ್ಯೂಬ್ ಗಳನ್ನ ಹಾಕಿಕೊಂಡಿರುವಂತಹ ರೋಗಿ ಕೂಡ ಜೀವವಿದೆ. Do they all have it abundantly? ಆದರೆ ಅವರೆಲ್ಲರಿಗೂ ಸಮೃದ್ಧಿಯಾಗಿ ಆ ಜೀವವಿದೆಯಾ? No. ಖಂಡಿತ ಇಲ್ಲ. But look at the nurses and the doctors. They have it abundant. ಆದರೆ ಅಲ್ಲಿರುವ ವೈದ್ಯರನ್ನ ನರ್ಸ್ಗಳನ್ನು ಗಮನಿಸುವುದಾದರೆ ಅವರಿಗೆ ಆ ಸಮೃದ್ಧಿಯಾದಂತಹ ಜೀವವಿದೆ. Running around and doing their duty. ಅವರು ತಮ್ಮ ಅಲ್ಲಿ ಓಡಾಡುತ್ತಾ ತಮ್ಮ ಕೆಲಸವನ್ನು ಮಾಡುತ್ತಾರೆ. Never tired. ಅವರು ಇನ್ನೂ ಸುಸ್ತಾಗುವುದಿಲ್ಲ. When we look at it, we wonder how they are able to manage all. ಅವರನ್ನು ಗಮನಿಸುವಾಗ ಅವರು ಈ ಸಂಗತಿಗಳನ್ನೆಲ್ಲ ಹೇಗೆ ನಿಭಾಯಿಸುತ್ತಿದ್ದಾರೆ ಎಂಬುದಾಗಿ ನಾವು ಆಶ್ಚರ್ಯಕ್ಕೊಳಗಾಗುತ್ತೇವೆ. That's life and abundant life. ಅದುವೇ ಜೀವ ಮತ್ತು ಸಮೃದ್ಧಿಯಾದಂತಹ ಜೀವ. Many of the local assemblies are like that hospital ward. ಆದರೆ ಈ ದಿವಸಗಳಲ್ಲಿ ಅನೇಕ ಸ್ಥಳೀಯ ಸಭೆಗಳು ಈ ಹಾಸ್ಪಿಟಲ್ ಇದ್ದಂತಹ ವಾರ್ಡ್ಗಳ ಹಾಗಿದೆ. Many are in the bed, ಅನೇಕರು ಹಾಸಿಗೆಯಲ್ಲೇ ಇದ್ದಾರೆ. supported with the ventilator and all that. ಕೆಲವರಿಗೆ ಆ ಒಂದು ಕೃತಕ ಆಮ್ಲಜನಕದ ವ್ಯವಸ್ಥೆ ಮಾಡಿರುತ್ತಾರೆ. Many are just like that. They need help from others. ಕೆಲವರಿಗೆ ಅನೇಕರಿಗೆ ಇತರರಿಂದ ಇಂತಹ ಸಹಾಯಗಳು ಬೇಕಾಗಿದೆ. We have to help them continue. ಅವರ ಸತತವಾಗಿ ನಾವು ಸಹಾಯ ಮಾಡಬೇಕು. And there are 3-4 who run around. ಅಲ್ಲಿ 3-4 ಮಂದಿ ಓಡಾಡುವವರಾಗಿದ್ದಾರೆ. Because of that, things are continuing. ಆ 3-4 ಮಂದಿಯಿಂದ ಮಾತ್ರವೇ ಆ ಸಂಗತಿಗಳು ಮುಂದುವರಿಯುತ್ತಿದ್ದಾವೆ. I'm not telling about this assembly. I'm telling you not person. ನಾನು ಈ ಸಭೆ ಕುರಿತಾಗಿ ಹೇಳುತ್ತಿಲ್ಲ, ನಾನು ಹೊದುವಾಗಿ ಸಭೆಗಳ ಕುರಿತಾಗಿ ಹೇಳುತ್ತಿದ್ದೇನೆ. This brother has come in his first session itself. ಇವು ಸಹೋದರ ಬಂದು ಮೊದಲೇ ಪ್ರಸ್ತಾವನೆ ನಮಗೆ ಹೇಳುತ್ತಿದ್ದಾನೆ ಎಂದಾಗಿ ಭಾವಿಸಬೇಡಿರಿ. Life and abundance. ಜೀವ ಸಮೃದ್ಧಿಯಾದಂತಹ ಜೀವ. I hope you understood it clearly. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ If you ನಂಬುತ್ತೇನೆ. have that abundant life, you are in the second group. ಆ ಒಂದು ಸಮೃದ್ಧಿಯಾದಂತಹ ಜೀವ ನಿಮಗೆ ಇರುವುದಾದರೆ ನೀವು ಎರಡನೇ ಗುಂಪಿನಲ್ಲಿರುವವರು. God has given us spiritual responsibility. ದೇವರು ನಮಗೆ ಆತ್ಮಿಕವಾದಂತಹ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ. We will see it in one of the sessions tomorrow. ನಾಳೆ ದಿವಸದ ಪ್ರಸ್ತಾಪಗಳು ಒಂದರಲ್ಲಿ ಅದನ್ನು ಗಮನಿಸೋಣ. We should be able to do those things. ಆ ಸಂಗತಿಗಳನ್ನು ಮಾಡೋದಕ್ಕೆ ನಾವು ಶಕ್ತರಾಗಬೇಕು. As we live in this world, there are various temptations coming against us to pull us down. ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವ ಹಾಗೆ ನಾನಾ ರೀತಿಯಾದಂತಹ ಪ್ರೇರಣೆಗಳು ನಮ್ಮನ್ನ ಕೆಳಗೆ ಬೀಳಿಸುವುದಕ್ಕಾಗಿ ಬರುತ್ತಲೇ ಇರ್ತವೆ. We should be overcomers. ಆ ಶೋಧನೆಗಳನ್ನು ನಾವು ಜಯಿಸಬೇಕು. About this young man, that's what John said. ಆ ಯೌವನಸ್ಥರ ಕುರಿತಾಗಿ ಇಲ್ಲಿ ಯೋಹಾನ ಹೇಳುತ್ತಿರುವಂತಹ ಮಾತು ಇದಾಗಿದೆ. They have overcome the wicked one. ಅವರು ಕೆಡುಕನನ್ನ ಜಯಿಸಿದ್ದಾರೆ. So such are the young. ಇಂಥವರೇ ಯೌವನಸ್ಥರು. That should be our desire. ಅದು ನಮ್ಮ ಬಯಕೆ ಆಗಿರಬೇಕು. Then there is a father's house. ನಂತರ ನಾವು ನೋಡುವಂತಹ ಮೂರನೇ ಗುಂಪು ತಂದೆಗಳು. The matured fathers. ಪರಿಪಕ್ವತೆ ಉಳ್ಳಂತಹ ತಂದೆಗಳು. There John is telling that they know him who is from the beginning. ಅವರ ತಂದೆಗಳು ಆದಿಯಿಂದಿರುವ ಆತನನ್ನ ಬಲ್ಲವರಾಗಿದ್ದಾರೆ ಎಂದು ಹೇಳುತ್ತಿದ್ದಾನೆ. It actually speaks about the spiritual experience. ಅದು ಆತ್ಮಿಕ ಅನುಭವದ ಕುರಿತಾಗಿ ಹೇಳುವಂತದ್ದು. Knowing God experience.
ದೇವರನ್ನ ಅನುಭವ ಪೂರ್ವಕವಾಗಿ ತಿಳಿಯುವಂತದ್ದು. Knowing spiritual things experienced. ಆತ್ಮಿಕವಾದ ಸಂಗತಿಗಳನ್ನ ಅನುಭವದಿಂದ ತಿಳಿಯುವಂತದ್ದು. Able to guide them, guide others, lead others. ಇತರರನ್ನ ಅನುಭವ ಪೂರ್ವಕವಾಗಿ ನಡೆಸುವಂತದ್ದು ಅಥವಾ ಮಾರ್ಗದರ್ಶನ ಕೊಡುವಂತದ್ದು. Such are a blessing in the gatherings. ಅಂತ ಜನರು ಸಭೆಗೆ ಆಶೀರ್ವಾದವಾಗಿರುತ್ತಾರೆ. Yes, assemblies are in need of such also. ಇಂಥ ಆಶೀರ್ವದಿಸಲ್ಪಟ್ಟಂತ ಜನರನ್ನ ಸಭೆಗಳು ಇಂದು ಎದುರು ನೋಡುವುದಾಗಿದೆ. Time to go into the details. ಆದರೆ ವಿವರಗಳಿಗೆ ಹೋಗುವುದಕ್ಕೆ ನನಗೆ ಸಮಯವಿಲ್ಲ. So 3 stages in our spiritual growth. ಆತ್ಮೀಕವಾದಂತಹ ಬೆಳವಣಿಗೆಯಲ್ಲಿರುವಂತಹ 3 ಹಂತಗಳು. Tell me number 1. ಮೊದಲನೇದು ಯಾವುದು? Little children. ಚಿಕ್ಕ ಮಕ್ಕಳು. Number 2. ಎರಡನೆಯದು Young men. ಯೌವನಸ್ಥರು. And number 3. ಮೂರನೆಯದು ತಂದೆಗಳು. Good answer. Otherwise I would have continued. ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲದ್ರೆ ನಾನು ಇನ್ನೂ ಮುಂದುವರಿಸ್ತಿದ್ದೆ. I mentioned about Nicodemus. ನಾನು ನಿಕೋದೇಮನ ಕುರಿತಾಗಿ ಹೇಳಿದೆನು. Chapter 3, the Lord spoke to him about being born again. 3ನೇ ಅಧ್ಯಾಯದಲ್ಲಿ ಯೋಹಾನ 3ನೇ ಅಧ್ಯಾಯದಲ್ಲಿ ತಿರುಗಿ ಹುಟ್ಟುವುದರ ಕುರಿತಾಗಿ ಕರ್ತನು ನಿಕೋದೇಮನೊಂದಿಗೆ ಮಾತನಾಡಿದನು. Including that chapter 3. ಆ 3ನೇ ಅಧ್ಯಾಯವನ್ನು ಒಳಗೊಂಡು There are 3 places where we see Nicodemus. ಆ ಒಂದು 3 ಸ್ಥಳದಲ್ಲಿ ನಾವು ನಿಕೋದೇಮನ ಕುರಿತಾಗಿ ನಾವು ನೋಡುತ್ತೇವೆ. In chapter 3, 3ನೇ ಅಧ್ಯಾಯ ಯೋಹಾನ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. we see him in what time of the day? ಆ ಒಂದು ದಿನದ ಯಾವ ಸಮಯದಲ್ಲಿ ನಾವು ನೋಡುತ್ತೇವೆ? Night. ರಾತ್ರಿಯಲ್ಲಿ ನೋಡುತ್ತೇವೆ. Wherever John mentions about him, he tells them. ಎಲ್ಲೆಲ್ಲ ಯೋಹಾನನು ನಿಕೋದೇಮನ ಕುರಿತಾಗಿ ಬರೆಯುತ್ತಾನೋ ಈ ಸಂಗತಿಯನ್ನು ಹೇಳ್ತಾನೆ. First he came in the night. ರಾತ್ರಿಯಲ್ಲಿ ಬಂದಂತವನು. Second time, where do we see it in John's Gospel? ಯೋಹಾನನ ಸುವಾರ್ತೆಯಲ್ಲಿ ನಿಕೋದೇಮನನ್ನ ಎರಡನೆಯದಾಗಿ ಎಲ್ಲಿ ನಾವು ನೋಡುತ್ತೇವೆ? Chapter 7. 7ನೇ ಅಧ್ಯಾಯದಲ್ಲಿ ಗಮನಿಸುತ್ತೇವೆ. There we see the gathering of Sanhedrin. ಅಲ್ಲಿ ಹಿರಿಸಭೆಯ ಒಂದು ಸೇರಿ ಬರುವುದನ್ನು ನೋಡುತ್ತೇವೆ. They were discussing about Sanhedrin council. Yeah, okay. They were discussing about catching Jesus and all. ಅಲ್ಲಿ ಅವರು ಹಿರಿಸಭೆ ಒಟ್ಟಾಗಿ ಸೇರಿ ಬಂದು ಕರ್ತನಾದ ಯೇಸು ಕ್ರಿಸ್ತನನ್ನ ಹಿಡಿಯುವುದನ್ನು ನಾವು ನೋಡುತ್ತೇವೆ. ಹಿಡಿಯುವುದಕ್ಕಾಗಿ ಸಮಾಲೋಚನೆ ಮಾಡುವುದನ್ನು ನೋಡುತ್ತೇವೆ. Nicodemus speaks something favorable to Jesus. ಅಲ್ಲಿ ನಿಕೋದೇಮನು ಕರ್ತನಾದ ಯೇಸು ಕ್ರಿಸ್ತನ ಪರವಾಗಿ ಮಾತನಾಡುತ್ತಾನೆ. That was at what time? ಅದು ಯಾವ ಸಮಯದಲ್ಲಿ? Okay, don't worry. It was in the twilight, just before night. ಆದರೆ ಆ ರಾತ್ರಿಗೆ ಮುಂಚಿತವಾಗಿ ಸಂಜೆ ವೇಳೆಯಲ್ಲಿ. It's not told clearly there. ಅದನ್ನು ಸ್ಪಷ್ಟವಾಗಿ ಹೇಳಲ್ಪಟ್ಟಿಲ್ಲ. But at the end of chapter 7, we see they dispersed and went to their own houses. ಆದರೆ ಆ ಒಂದು ಅಧ್ಯಾಯದ ಅಂತ್ಯಕ್ಕೆ ನಾವು ಬರುವಾಗ ಅವರು ಎಲ್ಲಾ ಒಂದು ಸಮಾಲೋಚನೆಯನ್ನು ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋದರು ಎಂಬುದಾಗಿ ನೋಡುತ್ತೇವೆ. Then in the beginning of chapter 8, we are told that Jesus went into the mountain. ನಾವು 8ನೇ ಅಧ್ಯಾಯಕ್ಕೆ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಎಣ್ಣೆ ಗುಡ್ಡಗಳ ಮರಕ್ಕೆ ಹೋದನು ಎಂಬುದಾಗಿ ನೋಡುತ್ತೇವೆ. ಎಣ್ಣೆ ಗುಡ್ಡಕ್ಕೆ ಹೋದನು ಎಂಬುದಾಗಿ ನೋಡುತ್ತೇವೆ. That is to spend his time in the night. ಅದು ರಾತ್ರಿಯಲ್ಲಿ ತನ್ನ ತಂದೆಯ ಬಳಿ ಸಮಯವನ್ನು ಕಳೆದಕ್ಕಾಗಿ ಹೋದನು. So there Nicodemus we see in twilight, not night or not fully day hours. ಅದನ್ನು ಗಮನಿಸುವಾಗ ಸಂಪೂರ್ಣ ರಾತ್ರಿಯಲ್ಲ, ಸಂಪೂರ್ಣ ಹಗಲಲ್ಲ, ಸಂಜೆ ವೇಳೆಯಲ್ಲಿ ಹೋದನು. Third occurrence. 3ನೇ ಒಂದು ಸಂದರ್ಭಕ್ಕೆ ಬರುವಾಗ Chapter 9. 19ನೇ ಅಧ್ಯಾಯಕ್ಕೆ ಬರುತ್ತೇವೆ. Coming together with Joseph of Arimathea for the burial of Jesus. ಅಲ್ಲಿ ಅರಿಮಥಾಯನವನಾದಂತ ಯೋಸೇಫನೊಂದಿಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ಹೂಣಿಡುವುದಕ್ಕಾಗಿ ಬರುವುದನ್ನು ನೋಡುತ್ತೇವೆ. What time was that? ಅದು ಯಾವ ಸಮಯವಾಗಿತ್ತು? It's after 3 o'clock in the afternoon. ಅದು ಮಧ್ಯಾಹ್ನ 3 ಗಂಟೆಯ ನಂತರ, Maybe around 4 o'clock or so. ಒಂದು ವೇಳೆ ಸುಮಾರು 4 ಗಂಟೆ ಆಗಿರಬಹುದು. It was in full light. ಅಂದ್ರೆ ಅದು ಬೆಳಗ್ಗೆ ಹಗಲಿರುವಂತಹ ಸಮಯ. What I want you to notice is this. ಆದರೆ ನಾನು ನಿಮಗೆ ಇದನ್ನು ಗಮನಿಸಬೇಕೆಂದು ಬಯಸುತ್ತೇನೆ. First is darkness. ಕತ್ತಲೆ ಸಮಯದಲ್ಲಿ ಬಂದನು. Then to light. ಸ್ವಲ್ಪ ಸಂಜೆ ಬೆಳಕಿರುವ ಸ್ವಲ್ಪ ಸಮಯದಲ್ಲಿ ಬಂದನು. Then full light. ನಂತರ ಸಂಪೂರ್ಣ ಬೆಳಕಿನ ಸಮಯಕ್ಕೆ ಬಂದನು. That's spiritual. ಅದುವೇ ಆತ್ಮಿಕ ಬೆಳವಣಿಗೆ. Moving forward into more light as days passed. ದಿನಗಳು ಕಳೆಯುತ್ತಾ ಹೋದಂತೆ ಹೆಚ್ಚಾಗಿ ಬೆಳಕಿನ ಕಡೆಗೆ ಮುಂದುವರಿಯುವಂಥದ್ದು, ಚಲಿಸುವಂಥದ್ದು. Children, ಮಕ್ಕಳು, young, ಯೌವನಸ್ಥರು and fathers. ತಂದೆಗಳು. The Lord is leading us forward in our spiritual life. ನಮ್ಮ ಆತ್ಮಿಕ ಜೀವಿತದಲ್ಲಿ ಕರ್ತನು ನಮ್ಮನ್ನು ಮುಂದಕ್ಕೆ ನಡೆಸುತ್ತಿದ್ದಾನೆ. Let's progress in light and in life. ಈ ಬೆಳಕಿನಲ್ಲಿಯೂ ಈ ಜೀವದಲ್ಲಿಯೂ ನಾವು ಪ್ರಗತಿಗೊಳ್ಳೋಣ, ಮುಂದುವರಿಯೋಣ. May the Lord help us that these truths that we share together would give us interest in this matter. ಒಟ್ಟಾಗಿ ಸೇರಿದಂತಹ ಈ ಸಂಗತಿಗಳೆಲ್ಲವೂ ಈ ವಿಷಯದಲ್ಲಿ ನಮಗೆ ಆಸಕ್ತಿಯನ್ನು ಮೂಡಿಸಲಿ ಎಂಬುದಾಗಿ ನಾವು ಬಯಸೋಣ. Let's grow up spiritually. ನಾವು ಆತ್ಮಿಕವಾಗಿ ಬೆಳೆಯೋಣ. This is our Father's concern. ಈ ಸಂಜೆಯಲ್ಲಿ ನಮ್ಮ ಪರಲೋಕದ ತಂದೆಯ ಬಯಕೆ, ಕಾಳಜಿ ಇದಾಗಿದೆ. May the Lord help us that we may
think of this. ಈ ಸಂಗತಿಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಂತೆ ದೇವರು ನಮಗೆ ಸಹಾಯ This ಮಾಡಲಿ. first session, we saw three things: ಈ ಮೊದಲ ಪ್ರಸ್ತಾಪದಲ್ಲಿ 3 ಸಂಗತಿಗಳನ್ನು ನೋಡಿದ್ದೇವೆ. meaning, ಅರ್ಥ, beginning, ಆರಂಭ and the stages. ಮತ್ತು ಸ್ಥಳಗಳು, ಸ್ಥಾನ, Stages, the three stages. ಹಂತಗಳು. May the Lord help us that we may think about these things, that it may be a blessing to the ಈ life. ಸಂಗತಿಗಳನ್ನು ನಾವು ಕಲಿತು ಇದರ ಕುರಿತಾಗಿ ಆಲೋಚನೆ ಮಾಡಿ ನಮ್ಮ ಜೀವಿತಕ್ಕೆ ಇದು ಆಶೀರ್ವಾದಕರವಾಗಿರುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ದೇವರು ನಮಗೆ ಇದನ್ನು ಆಶೀರ್ವದಿಸಲಿ.